ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಜಿತಾ ಗೌಡ. ಇದೀಗ ಮುಖ್ಯಾಂಶಗಳು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೆಎನ್ ರಾಜಣ್ಣ. ವಕ್ಫ್ ಮಸೂದೆ ವಿರೋಧಿಸಿ ಹಾಸನದಲ್ಲಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ. ರಾಹುಲ್ ಗಾಂಧಿ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುವವರ ಜೊತೆ ಡಿಕೆ ಶಿವಕುಮಾರ್ ವೇದಿಕೆ ಹಂಚಿಕೊಂಡಿದ್ದು ಎಷ್ಟು ಸರಿ? ಜಿಲ್ಲಾ ಮಂತ್ರಿ ರಾಜಣ್ಣ ಪ್ರಶ್ನೆ. ಅಧಿಕಾರಿಗಳಿಂದ ಪ್ರಗತಿ ಬಗ್ಗೆ ಮಾಹಿತಿ ಪಡೆದಿದ್ದಲ್ಲದೆ ಕೆಲ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಕಿಡಿಕಾರಿದ ಪ್ರಸಂಗ ಹಾಸನದಲ್ಲಿ ನಡೆದಿದೆ. ಹಾಸನದ ಜಿಲ್ಲಾ ಪಂಚಾಯತ್ ಹೊಯ್ಸಾಳ ಸಭಾಂಗಣದಲ್ಲಿ ಶನಿವಾರದಂದು ನಡೆದ 3ನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ವೇಳೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗೈರಾಗಿದ್ದ ನಗರಸಭೆ ಆಯುಕ್ತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಗಮನ ಹರಿಸಿ ಸಮಸ್ಯೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ಕೂಡಲೇ ಗಮನಿಸಬೇಕು ಅಂತ ಸೂಚಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಲಭ್ಯ ಸಿಗಬೇಕು ಅಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ವಾರ್ನಿಂಗ್ ಅನ್ನ ಮಾಡಿದ್ರು. ಅರಸಕೆರೆ ಶಾಸಕ ಶಿವಲಿಂಗೇಗೌಡ ಮಾತನಾಡಿ, ಇತರೆ ಯಾವುದೇ ಕೆಲಸ ಮಾಡೋಕ್ಕಾಗ್ತಿದ್ರೂ ಪರವಾಗಿಲ್ಲ, ಮೊದಲು ಶಾಲೆ ದುರಸ್ತಿ ಮಾಡಿಸಿ. ಬಾಗೇಶ್ವರದಲ್ಲಿ ಸಂಪೂರ್ಣ ಹಾಳಾಗಿರುವ ಶಾಲಾ ಕಟ್ಟಡ ಓಪನ್ ಇದೆ. ನಮ್ಮ ತಾಲೂಕಿನಲ್ಲಿ 250 ಶಾಲಾ ಕಟ್ಟಡ ತೆರವು ಮಾಡಬೇಕು. ಕಟ್ಟಡ ಕೊರತೆ ಇದ್ರೆ ಇರುವ ಕಟ್ಟಡದಲ್ಲೇ ಪಾಠ ಮಾಡಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಎತ್ತಿನಹೊಳೆ ಯೋಜನೆ ಈಗಾಗಲೇ 20,000 ಕೋಟಿ ಖರ್ಚು ಮಾಡಲಾಗಿದೆ. ಆದರೆ ಕೆಲವೆಡೆ ಅರಣ್ಯ ಇಲಾಖೆ ಕೇವಲ 4 ಕಿಲೋಮೀಟರ್ ನಾಲೆ ನಿರ್ಮಿಸೋಕೆ ತೊಂದರೆ ನೀಡುತ್ತಿದ್ದಾರೆ. ಒಬ್ಬೊಬ್ಬ ಡಿಸಿಎಫ್ ಬಂದಾಗ ಒಂದೊಂದು ಕಾನೂನು ಹೇಳ್ತಾರೆ. ಇದನ್ನ ಬಗೆಹರಿಸುವುದೇ ದೊಡ್ಡ ತಲೆನೋವಾಗಿದೆ ಅಂತ ತಿಳಿಸಿದರು. ಎಷ್ಟು ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. ಆ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಶಾಲೆಗಳಿಗೆ ದುರಸ್ತಿಗೆ ಏನೇನು ಕ್ರಮ ತಗೊಂಡಿದೆ, ಜಿಲ್ಲಾ ಪಂಚಾಯತ್ನಿಂದ ಯಾವ ತಗೊಂಡಿದ್ದೀರಿ, ಬೇರೆ ಬೇರೆ ಇಲಾಖೆಗಳಿಂದ ಆ ದುರಸ್ತಿ ಮಾಡಲಿಕ್ಕೆ ಏನು ಕ್ರಮ ತಗೊಂಡಿದ್ದೀರಿ ಅದೇ ತಾಲೂಕವಾರು ಮಾಹಿತಿ ಈಗ ಏನ್ ಕನ್ಸಲ್ಟೇಟ್ ಮಾಡ್ತೀರಾ? ಹೌದ್ರಿ, ನೀವು ಡಿಡಿಪಿ ಐತ್ರಿ, ಯಾರು ಡಿಡಿಪಿ ಯಾರು ಬಗ್ಗೆ ಫೋಕಸ್ ಮಾಡ್ತಾರೆ ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿದ್ಮೇಲೆ ನೀವು ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಸ್ಕೂಲು ಯಾವ್ಯಾವ ಪರಿಸ್ಥಿತಿಲಿದೆ, ಯಾವ ಶಾಲೆನಲ್ಲಿ ಟಾಯ್ಲೆಟ್ಸ್ ಇದಾವೆ, ಯಾವ ಶಾಲೆನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಇವೆಲ್ಲ ಮಾಹಿತಿ, ಬೇಸಿಕ್ ಮಾಹಿತಿ ಅದನ್ನ ಇಟ್ಕೊಂಡು ಬರ್ಬೇಕಾ? ನೀನು ಕನ್ಸಲ್ಟೇಟಿವ್ ಇಟ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇದೆ ಸರ್ ಮಾಹಿತಿ ಇದೆ. ಪ್ರಶ್ನೆ ಉತ್ತರ ಹೊಸಗಡೆ ಒಂದು ಆನ್ಬಾರ್ಡ್ ಸರ್ಕಾರಿ ಶಾಲೆಯಲ್ಲಿದೆ. ಸ್ಕೂಲಲ್ಲೂ ಎಲ್ಲ ಇದರಲ್ಲೂ ನೋಡಿ ಪಾರದರ್ಶಕವಾಗಿ ಕಂಪನಿ ಮಾಡಿ ನೀನು ಒಂದು ಅಧ್ಯಕ್ಷತೆ ಮಾಡಿ ಆ ಕಂಪ್ಲೀಟ್ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಸ್ಕೂಲ್ ಇದಾವೆ, ಎಷ್ಟು ಮಕ್ಕಳಿದಾವೆ, ಎಷ್ಟು ಜನ ರಿಯಾಲಿಟಿ ಕಲರ್ ಸ್ಕೂಲಿಗೆ ಬರ್ತಾರೆ, ಎಷ್ಟು ಜನ ಓದ್ತಾ ಇದಾರೆ, ಅಲ್ಲಿ ಎಲ್ಲರೂ ರಿಯಾಲಿಟಿ ತೋರ್ಸೋಣ. ಸುಮ್ಮನೆ ಇದೊಂದು ಕ್ಷೇತ್ರದಲ್ಲಿ ಬಹಳ ಎಲ್ಲ ವ್ಯಾಮೋಹ, ಎಲ್ಲ ಇಂಗ್ಲಿಷ್ ಮೀಡಿಯಂ ಕಡೆ ವ್ಯಾಮೋಹ ಹೆಚ್ಚಾಗಿ ಪ್ರತಿ ಒಂದು ಊರಲ್ಲಿ 20 ವ್ಯಾನ್ ಹೋಗ್ತದೆ ಅರಸೀಕೆರೆಗೆ ಎಲ್ಲೆಲ್ಲಿ ಚೆನ್ನ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕರಾದ ಕೆಎಂ ಶಿವಲಿಂಗೇಗೌಡರು, ಸಿಎನ್ ಬಾಲಕೃಷ್ಣ, ಎಚ್ಪಿ ಸ್ವರೂಪ್ ಇತರರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವದ ವಿರೋಧಿ ವಾಕ್ ಕಾಯ್ದೆ ಜಾರಿಯನ್ನು ವಿರೋಧಿಸಿ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಹಾಸನದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ ಅವರು ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆ ವಿರುದ್ಧ ಘೋಷಣೆಯನ್ನ ಕೂಗಿದರು. ಇದೇ ವೇಳೆ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಸಿದ್ದಿಕ್ ಆನೆಮಹಲ್, ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷ ಮುಬಾಶಿರ್ ಅಹಮದ್, ಸಮೀರ್ ಖಾನ್ ಹಾಗೂ ಸಾಹಿರಾ ಬಾನು ಮಾತನಾಡಿ, ಬಂಧುಗಳ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೆ ಧಾರ್ಮಿಕ ಹಾಗೂ ಆಸ್ತಿಗಳನ್ನು ಹೊಂದುವ ಸಂವಿಧಾನ ಹಕ್ಕು ನೀಡಿದೆ. ಪ್ರತಿಯೊಬ್ಬ ಭಾರತೀಯರು ತಾನು ಗಳಿಸಿದ ಆಸ್ತಿಯನ್ನ ಜೊತೆಗೆ ತನ್ನ ಸಮುದಾಯದ ಒಳಿತು ಅಭಿವೃದ್ಧಿಗಳಾದ ಶಿಕ್ಷಣ, ಜನಪರ ಕಾರ್ಯಕ್ರಮಗಳು, ಧರ್ಮದ ಆಚರಣೆಗಳಾದ ಮಂದಿರ, ಮಠಗಳು, ರುದ್ರಭೂಮಿಗಳು, ಸಮುದಾಯ ಭವನಗಳನ್ನು ನಿರ್ಮಿಸುವ ಸಮುದಾಯದ ಆಸ್ತಿ ಹೊಂದುವ ನಮ್ಮ ಸಂವಿಧಾನದ ಹಕ್ಕು ನೀಡಿದೆ. ರಾಷ್ಟ್ರಪತಿಗಳೇ, ಪ್ರಧಾನಮಂತ್ರಿಗಳ ಅನುಮೋದನೆಯ ವಕ್ಫ್ ಮಸೂದೆ ತಿದ್ದುಪಡಿ ಕಾಯ್ದೆ 2024 ರದ್ದುಗೊಳಿಸಬೇಕೆಂದು ತಮ್ಮಲ್ಲಿ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಸದಸ್ಯರಲ್ಲಿ ಆದರಣೀಯ ಗೌರವಾನ್ವಿತ ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡ್ತೇವೆ ಅಂತ ಹೇಳಿದರು. ಈ ವಕ್ಫ್ ಅಂದ್ರೆ ಉರ್ದುನಲ್ಲಿ ಡೊನೇಷನ್ ಕಾಂಟ್ರಿಬ್ಯೂಷನ್. ಇದು ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಆಸ್ತಿ ಕೊಳ್ಳುವ ಮತ್ತು ಧರ್ಮಾಚರಣೆ ಮಾಡುವಂತಹ ಅವಕಾಶ, ಸಂವಿಧಾನಬದ್ಧವಾದಂತಹ ಹಕ್ಕನ್ನ ನಮ್ಮ ಸಂವಿಧಾನ ಮತ್ತು ನಮ್ಮ ಇದು ಕೊಟ್ಟಿದೆ, ಸಂವಿಧಾನ ಕೊಟ್ಟಿದೆ.
ಇದರನ್ವಯ ಇದು ಬಡವ ಬಲ್ಲಿದ ಶ್ರೀಮಂತ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಇಂದ ಒಂದು ಸಂಸ್ಥೆ ಅಂತ ಇತ್ತು. ಇದು ಇತ್ತೀಚಿನದಲ್ಲ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಿಂದಲೂ ಇದನ್ನು ನಡ್ಕೊಂಡು ಬಂದಿದೆ. ಇತ್ತೀಚೆಗೆ ಇದು ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗಲೂ ಇತ್ತು. ವಾಯ್ಸ್ ರಾಯರ್ ಅವರು ಇದನ್ನು ಕನ್ಫೈನ್ ಮಾಡಿ ವಕ್ಫ್ ಅಂತ ಮಾಡಿದ್ರು. ತದನಂತರ ಭಾರತದ ಹೋರಾಟಕ್ಕೆ, ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂತ ದಿಗ್ಗಜರು, ರಾಷ್ಟ್ರಕ್ಕಾಗಿ ಪ್ರಾಣ ಕೊಟ್ಟವರೆಲ್ಲ ಸೇರಿ ಒಂದು ಸರ್ಕಾರ ರಚನೆ ಮಾಡ್ತಾರೆ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗ್ತಾರೆ, ನೆಹರೂರವರು ರಾಷ್ಟ್ರದ ಪ್ರಧಾನಿ ಆಗ್ತಾರೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತವರ ಸರ್ವಾನುಮತದ ಒಪ್ಪಿಗೆಯಿಂದ ವಕ್ಫ್ ಬೋರ್ಡ್ ಅಂತ ರೂಪುಗೊಂಡಿದ್ದು ನಾವು ಮಾಡ್ಕೊಂಡಿದ್ದಲ್ಲ. ಈ ಸರ್ವಾನುಮತದಿಂದ ಪ್ರಥಮವಾಗಿ ಸಂವಿಧಾನ ಜಾರಿಯಾದ ದಿನದಿಂದ ಇದು ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ. ಭಾರತದ ಸಂವಿಧಾನಕ್ಕೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಾನು ಪ್ರಾರಂಭ ಮಾಡ್ತೀನಿ ಮಾತನ್ನ. ಭಾರತದ ಸಂವಿಧಾನ ಅಂದ್ರೆ ವಿದೇಶಗಳಲ್ಲಿ ಮಾತಾಡ್ತಾರೆ, ವಿವಿಧತೆಯಲ್ಲಿ ಏಕತೆಯನ್ನ ಸಾರ್ತೀವಿ ನಾವು ವಿದೇಶಗಳಲ್ಲಿ. ಅಂತಹ ಸಂವಿಧಾನನ ಬಾಬಾ ಸಾಹೇಬ್ ಅಂಬೇಡ್ಕರರ ಅಧ್ಯಕ್ಷತೆಯಲ್ಲಿ ಬಾಬು ಜಗಜೀವನ್ ರಾಮು, ಮಹಾತ್ಮ ಗಾಂಧೀಜಿಯವರು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತಹ ಮಹಾನ್ ವ್ಯಕ್ತಿಗಳು ರಚಿಸಿದಂತಹ ಒಂದು ಸಂವಿಧಾನದಲ್ಲಿ ಈ ದೇಶದ ಎಲ್ಲಾ ಸಮುದಾಯಗಳಿಗೆ, ಎಲ್ಲ ಜಾತಿ ಧರ್ಮಗಳಿಗೆ ಅವರದೇ ಆದಂತಹ ಹಕ್ಕುಗಳನ್ನ ನಮ್ಮ ಭಾರತದ ಸಂವಿಧಾನ ಪ್ರತಿಪಾದನೆ ಮಾಡುತ್ತೆ. ಅದರಲ್ಲಿ ವಿಶೇಷವಾಗಿ ಧಾರ್ಮಿಕ ಹಕ್ಕು ಮತ್ತು ಆಸ್ತಿಯ ಹಕ್ಕನ್ನ ಮೂಲಭೂತವಾಗಿ ನಮ್ಮ ಸಂವಿಧಾನದಲ್ಲಿ ಸೇರಿಸಿಕೊಂಡಿದ್ದೀವಿ. ಇದೆಲ್ಲ ಇದ್ದ ಈ ಒಂದು ಸಂದರ್ಭದಲ್ಲಿ 2014ರಿಂದ ಏನು ಬಿಜೆಪಿ ಸರ್ಕಾರ ಈ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂತು, ಅಂದಿನಿಂದಲೂ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ದಲಿತರ ಮೇಲೆ ವಿವಿಧ ಕಾನೂನುಗಳನ್ನ ಜಾರಿ ಮಾಡಿ ಅವರ ಒಂದು ಹುನ್ನಾರನ ಅಥವಾ ಅವರ ಏನು ಒಂದು ಅವರು ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಅದು ಎಲ್ಲಾ ಜಾತಿ ಧರ್ಮಗಳ ಒಂದು ಸಮುದಾಯಗಳ ಮೇಲೆ ಅವರು ಹೇರ್ಲಿಕ್ಕೆ ಹೊರಟಿದ್ದಾರೆ. ಹೀಗೆ ಈಗ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾಯ್ದೆಗಳನ್ನ ಜಾರಿಗೆ ತಂದು, ತ್ರಿವಳಿ ತಲಾಖು, ಅದಾದ ನಂತರ ಪರ್ದಾ, ಅದಾದ ನಂತರ ರೈತರ ಸಮಸ್ಯೆ, ಇದೆಲ್ಲ ಆದ್ಮೇಲೆ ಈಗ ವಕ್ಫ್ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ವಕ್ಫ್ ಅಂದ್ರೆ ಅದು ಅಲ್ಲಾಹನ ಹೆಸರಿನಲ್ಲಿ ಮುಸಲ್ಮಾನರಿಗಾಗಿ ಮೀಸಲಿಟ್ಟಂತಹ ಒಂದು ಆಸ್ತಿ. ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತಹದ್ದು ಅದು ಮುಸ್ಲಿಮರಿಗೆ ಸೇರಿದಂತಹ ಹಕ್ಕು. ಇವತ್ತು ಹಾಸನದ ಜಿಲ್ಲಾ ಕೇಂದ್ರದಲ್ಲಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಕ್ಫ್ ಬಿಲ್ 2024 ಇದರ ಅಮೆಂಡ್ಮೆಂಟ್ ಅನ್ನು ವಿರೋಧಿಸಿ ನಾವೊಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಎಲ್ಲಾ ಪಕ್ಷದ ಎಲ್ಲಾ ಸಂಘಟನೆಗಳ ಪಕ್ಷಭೇದ, ಸಂಘಟನಾ ಭೇದವನ್ನು ಮರೆತು ನಾವು ಪಾಲ್ಗೊಂಡಿದ್ದೇವೆ. ಇದರಲ್ಲಿ ಕಾಂಗ್ರೆಸ್ ಇದೆ, JDS ಇದೆ, SDP ಇದೆ, ಮುಸಲ್ಮಾನರಿದ್ದಾರೆ, ಹಿಂದೂ ಸಹೋದರರಿದ್ದಾರೆ, ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಏನೋ ನರೇಂದ್ರ ಮೋದಿ ಸರ್ಕಾರ ವಕ್ಫ್ ಬಿಲ್ ಅದನ್ನ ಒಂದು ಷಡ್ಯಂತ್ರದ ಮುಖಾಂತರ ತರ್ತಾ ಇದೆ, ಇದನ್ನ ನಾವು ವಿರೋಧಿಸ್ತಾ ಇದ್ದೇವೆ. ಅವರು ಈ ಬಿಲ್ ಅಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಹಕ್ಕನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಯಶೋಧಾಬೆನ್ನಿಗೆ ಕೊಡದೇ ಇದ್ದಂತ ನ್ಯಾಯ ನೀವು ಮುಸ್ಲಿಂ ಮಹಿಳೆಯರಿಗೆ ಎಲ್ಲಿಂದ ಕೊಡ್ತೀರಾ? ಒಂದು ವೇಳೆ ನೀವು ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಕೊಡೋರೇ ಆಗಿದ್ದಿದ್ರೆ ಝಕಿಯಾ ಜಾಫ್ರಿ ಇವತ್ತು ಕೋರ್ಟಿನಲ್ಲಿ ಅಲಿತಾ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾ ಇರಲಿಲ್ಲ. ಅದೇ ರೀತಿ ಬಿಲ್ಕಿಸ್ ಬಾನು ರೇಪ್ ಮಾಡಿದಂತಹ ರೇಪಿಸ್ಟ್ ಗಳಿಗೆ ನಿಮ್ಮ ಪಕ್ಷದವರು ಹಾರ ಹಾಕಿ ಅವರಿಗೆ ಸ್ವಾಗತ ಮಾಡ್ತಾ ಇರಲಿಲ್ಲ. ಇದು ನಿಮ್ಮ ಹುನ್ನಾರ. ಈ ಸುಳ್ಳನ್ನ ಜನರು ನಂಬೋದಿಲ್ಲ. 15 ಲಕ್ಷ ರೂಪಾಯಿ ಬ್ಯಾಂಕಿಗೆ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿ ನೀವು 15 ವರ್ಷ ಆಯ್ತು, ಒಂದೇ ಒಂದು ರೂಪಾಯಿ ಬರ್ಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಒಂದೇ ಒಂದು ಭರವಸೆಯನ್ನ ನೀವು ಈಡೇರಿಸಲಿಲ್ಲ. ಇವತ್ತು ಮುಸ್ಲಿಮರಿಗೆ ಇನ್ನೊಂದು ಚಾಕ್ಲೇಟ್, ಕ್ಯಾಡ್ಬೆರಿ ಕೊಡ್ತಾ ಇದ್ದೀರಾ. ಇದನ್ನ ನಾವು ನಂಬೋದಿಲ್ಲ. ಇದು ಮುಸ್ಲಿಮರ 8 ಲಕ್ಷ ಕೋಟಿ ರೂಪಾಯಿಯ ಮೌಲ್ಯದ ಆಸ್ತಿಯನ್ನ ಒಡೆಯುವಂತ ಹುನ್ನಾರ ಇರುವಂತದ್ದು, ಕಬಳಿಸುವಂತ ಹುನ್ನಾರ. ಟಾಟಾ, ಬಿರ್ಲಾ, ಅದಾನಿ, ಅಂಬಾನಿಗಳಿಗೆ ಅದನ್ನ ಕೊಡ್ಲಿಕ್ಕಿರುವಂತ ಹುನ್ನಾರ. ಇದನ್ನ ನಾವು ಅರ್ಥಕೊಂಡಿದ್ದೇವೆ, ಇದನ್ನ ನಾವು ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೂ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನ ತರಬಾರದು ಎಂಬುದಾಗಿದೆ ನಮ್ಮೆಲ್ಲರ ವಕ್ಫ್ ಕೊರಳಿನ ಆಗ್ರಹ. ನನ್ನ ಹೆಸರು ಅಫ್ಸರ್ ಕೊಡ್ಲಿಪೇಟೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಹಾಗೂ ಮುಸ್ಲಿಮರಿಗೋಸ್ಕರ ಇರುವಂತಹದ್ದು ವಕ್ಫ್ ಅನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಂತಹ ಬಳುವಳಿ. ಹಿಂದಿನ ಕಾಲದಿಂದಲೂ ರಾಜ ಮನೆತನದವರು ಅಥವಾ ಜಮೀನ್ದಾರರು, ಹಿಂದೆ ಇದ್ದಂತಹ ಶ್ರೀಮಂತ ವರ್ಗದವರು ತನ್ನ ಅಲ್ಲಾಹನ ದಾರಿಯಲ್ಲಿ ವಕ್ಫ್ ಅನ್ನುವಂತ ಒಂದು ಸಂಘಟನೆ ಅಥವಾ ಸಂಸ್ಥೆಯನ್ನ ಹುಟ್ಟು ಹಾಕಿ ನಮ್ಮ ಮುಸ್ಲಿಮರಿಗೋಸ್ಕರ, ಇದರಲ್ಲಿ ಇರುವಂತಹ ದೀನ ದಲಿತರಿಗೋಸ್ಕರ ಅವರ ಉದ್ಧಾರಕ್ಕಾಗಿ ಮಾಡಿರುವಂತಹ ಒಂದು ಸಂಸ್ಥೆ ವಕ್ಫ್ ಆಗಿದೆ. ಇದು ಯಾರ ಅಪ್ಪನ ಸೊತ್ತು ಅಲ್ಲ, ಇದರಲ್ಲಿ ಯಾರ ಭಾಗವೂ ಇಲ್ಲ. ನಮ್ಮ ಹಿರಿಯರು, ನಮ್ಮ ಪೂರ್ವಜರು ನಮಗೆ ನೀಡಿದಂತಹ ಬಳುವಳಿ ಇದಾಗಿದೆ.
ಭಾರತ ದೇಶದಲ್ಲಿ ಹಲವಾರು ಸಮಸ್ಯೆಗಳು ಕಾಡ್ತಾ ಇದೆ, ರಾರಾಜಿಸ್ತಾ ಇದೆ, ಹಲವಾರು ಸಮಸ್ಯೆಗಳು ನೆರೆಯೂರಿವೆ. ಆದರೂ ಮೋದಿಯವರಿಗೆ ಅಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ಕಾಣಿಸ್ತಿರುವಂತಹದ್ದು ನಮ್ಮ ವಕ್ಫ್. ಯಾಕೆ ಕಾಣಿಸ್ತಾ ಇದೆ ಅಂತ ಅಂದ್ರೆ, ಭಾರತದಲ್ಲಿ ಅತಿ ದೊಡ್ಡ 3ನೇ ಸ್ಥಾನವನ್ನು ಪಡೆದಿರುವಂತಹ ಒಂದು ದೊಡ್ಡ ಭೂಮಿಯನ್ನು ಹೊಂದಿರ್ತ ಸಂಘಟನೆ ಅಂತ ಅಂದ್ರೆ ಅದು ವಕ್ಫ್ ಆಗಿದೆ. ಯಾಕೆ ಅಂತ ಅಂದ್ರೆ, ನಮ್ಮ ಇಮಾನ್ನಲ್ಲಿ ಅದನ್ನು ಮಾರುವ ಅಥವಾ ಅದನ್ನು ಕೊಳ್ಳುವ ಹಕ್ಕು ಯಾರಿಗೂ ಕೂಡ ಇಲ್ಲ. ಅದನ್ನ ಮುಸಲ್ಮಾನರಿಗಾಗಿ ಮಾತ್ರ ಮೀಸಲಾಗಿ ಇಡಿಸಲಾಗಿದೆ. ಇದನ್ನು ಯಾರೂ ತಿಳಿದುಕೊಳ್ಳದೆ, ಯಾರು ಕೂಡ ಸರಿಯಾಗಿ ಇದರ ಬಗ್ಗೆ ಅರ್ಥವನ್ನ ಮಾಡಿಕೊಳ್ಳದೆ ಅದನ್ನ ಹೋಗ್ತಾ ಇದ್ದಾರೆ. ಖಾಸಗೀಕರಣ, ಜಾಗತೀಕರಣ, ಆಧುನೀಕರಣದ ಹೆಸರಿನಲ್ಲಿ ಇವತ್ತು ಖಾಸಗೀಕರಣವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಸಿಕ್ಕಂತಹ ಎಲ್ಲ ವಸ್ತುಗಳು ಮಂಗಮಾಯವಾಗಿದೆ. ಏರ್ವೆಗೆ ಹೊಂದಿರ್ತಕ್ಕಂತಹ ಎಲ್ಲ ಜಮೀನನ್ನ ಮಾರಿ ಆಯ್ತು, ರೈಲ್ವೆಗೆ ಹೊಂದಿರ್ತಕ್ಕಂತಹ ಎಲ್ಲ ಜಮೀನನ್ನ ಮಾರಿ ಆಯ್ತು. ಈಗ ಕಣ್ಣೀರು ಬಿದ್ದಿರುವಂತದ್ದು ವಕ್ಫ್ ಮೇಲೆ. ಇದೂ ಕೂಡ ಯಾವ ನ್ಯಾಯದ ವಿಷಯ ಅಲ್ವಾ, ಅಥವಾ ಯಾವ ಸುಧಾರಣೆಯ ವಿಷಯ ಕೂಡ ಅಲ್ಲ. ಇದನ್ನು ಕೂಡ ಕಬಳಿಸಿ ಒಂದಲ್ಲ ಒಂದು ದಿನ ಖಾಸಗೀಕರಣಗೊಳಿಸಿ ಅದನ್ನು ಕೂಡ ತಿಂದು ನೀರು ಕುಡಿಯುವಂತಹ ಸರ್ಕಾರ ಈಗ ನಮ್ಮಲ್ಲಿ ನೆಲೆಯೂರಿದೆ. ಇದಕ್ಕೆ ನಾವು ಯಾವಾಗಲೂ ನಾವು ಜಗ್ಗುವುದಿಲ್ಲ. ನಾವು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳು. ನಾವು ಟಿಪ್ಪು ಸುಲ್ತಾನ್ ಹುಟ್ಟಿದ ಮಣ್ಣಿನಲ್ಲಿ ಹುಟ್ಟಿರುವಂತ ಹುಲಿಗಳು, ಅವರ ಅನುಯಾಯಿಗಳು. ನಾವೆಂದಿಗೂ ಕೂಡ ನಮ್ಮ 1 ಇಂಚ್ ಅಲ್ಲ 1 ಸೆಂಟಿಮೀಟರ್ ಮಣ್ಣನ್ನು ಕೂಡ ಯಾರಿಗೂ ನಾವು ಬಿಟ್ಟು ಕೊಡುವರಲ್ಲ. ಸಾಯಿರಾ ಬಾನು, SDPI ಕಾರ್ಯದರ್ಶಿ. ಪ್ರತಿಭಟನೆಯಲ್ಲಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಅಮೀರ್ ಜಾನ್, ಸಂಚಾಲಕ ಫೈರೋಜ್ ಪಾಷಾ, ಆದಿಲ್ ಪಾಷಾ, ನವೀದ್ ಮೊಹಮ್ಮದ್, ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷ ಮುಬಾಶಿರ್ ಅಹಮದ್, ಆದಿಲ್ ಪಾಷಾ, ಸೈಯದ್ ಅನ್ಸರ್, ಅಮೀರ್ ಖಾನ್, ಸಮೀರ್ ಇತರರು ಉಪಸ್ಥಿತರಿದ್ದರು. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಿದವರ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಹಾಜರಾಗಿರುವುದು ಎಷ್ಟು ಸರಿ? ಇದನ್ನು ಪ್ರಶ್ನಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದರು. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ರಾಜಣ್ಣ, ರಾಹುಲ್ ಗಾಂಧಿ ಯಾರು ಎಂಬುದು ಗೊತ್ತಿಲ್ಲ ಎಂದು ಹೇಳಿದ್ದ ಜಗ್ಗಿ ವಾಸುದೇವರು ಕಾರ್ಯಕ್ರಮಕ್ಕೆ ಹೋಗಿರುವುದು ಸೂಕ್ತವೇ ಎಂಬ ಪ್ರಶ್ನೆ ಎತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ಬಂದ್ ಹಾಗೂ ಕನ್ನಡ ಮರಾಠ ವಿವಾದದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಕಿಡಿಗೇಡಿಗಳ ಪ್ರೇರಿತ ದ್ವೇಷ ರಾಜಕೀಯವನ್ನು ತಿರಸ್ಕರಿಸುವಂತೆ ತಿಳಿಸಿದ್ದಾರೆ. ರಾಜಕೀಯ ದೋಷಾರೋಪಗಳಿಗೆ ಮಹತ್ವ ನೀಡಬಾರದು ಅಂತ ಹೇಳಿದರು. ಕೆಎನ್ ರಾಜಣ್ಣ ಈ ಸಂದರ್ಭ ಸಂಸದ ಶ್ರೇಯಸ್ ಎಂ ಪಟೇಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಸೌಲಭ್ಯ ಕೊಡೋದು, ಅವ್ರು ತಗೊಳ್ಳೋದು ಏನಿದೆ, ಅವ್ರು ಮಾಡಿದ ಸೇವೆಗೆ ಕೊಡುವಂಥ ಸೌಲಭ್ಯ, ಅದೇನು ಪುಕ್ಕಟ್ಟೆ ಕೊಡೋವಂಥದ್ದಿಲ್ಲ. ಇದು ನಿರಂತರವಾಗಿ ನಡೆಯುವಂಥದ್ದು. ಕೊಡುವಾಗ ಸ್ವಲ್ಪ ನಿಧಾನ ಆಗಿರಬಹುದು, ಇವತ್ತು ನಾಳೆ ಕೊಡಿಸ್ತೀವಿ, ಅದನ್ನೆಲ್ಲ ಯಾವುದೂ ಇವನು ಕೂಡ ನಿಲ್ಲೋದಿಲ್ಲ. ಮತ್ತು ಕಾಡಾನೆ ಸಾವುಗಳು ಅಷ್ಟೇ. ಅದಕ್ಕೆ ನಾನೀಗಾಗಲೇ ಅರಣ್ಯ ಸಚಿವರ ಜೊತೆನೂ ಕೂಡ ಮಾತಾಡಿದ್ದೀನಿ. ನಮ್ಮ ಲೋಕಸಭಾ ಸದಸ್ಯರು ಮತ್ತು ಅಲ್ಲಿ ಪರಾಜಿತ ಅಭ್ಯರ್ಥಿ ಮತ್ತು ಇದರ ಎಲ್ಲ ಪಕ್ಷದವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಅವರೆಲ್ಲ ಸಮಸ್ಯೆ ಗೊತ್ತಿದೆ. ಸಮಸ್ಯೆಗೆ ಏನಾದರೂ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ತಾರೆ. 4 ಆನೆಗಳನ್ನ ಸೆರೆ ಹಿಡಿಬೇಕು ಅಂತ ಪ್ರಸ್ತಾಪನೂ ಇದೆ. ಮತ್ತು ಪೂರ್ಣವಾಗಿ ಈ ರೀತಿಯ ಆನೆಯ ಒಂದು ದಾಂಧಲೆಗಳೇನು ನಡೀತಾ ಇದ್ದಾವೆ, ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಹಿಡಿತೇವೆ. ಹಾಸನದ 80 ಫೀಟ್ ರಸ್ತೆಯಲ್ಲಿ ಮುಜಾಹಿದ್ ಖಾನ್ ಅವರು ನೂತನವಾಗಿ ನಿರ್ಮಿಸಲಾದ ಆಲ್ಫಾ ಹೈಸ್ ಫ್ಯಾಕ್ಟರಿಗೆ ಮಾಜಿ MLA ಪ್ರೀತಮ್ ಜಿ ಗೌಡ ಅವರು ಭೇಟಿಯನ್ನು ನೀಡಿ ಶುಭಾಶಯವನ್ನು ಕೋರಿದರು. ನನ್ನ ಸ್ನೇಹಿತರು, ನಮ್ಮ ಭಾಗದಲ್ಲೇ ವಾಸಿಸಿರುವಂಥ ಉಜುಬಾಯಿ ಅವರು ಹೊಸದಾಗಿ ಈ ಒಂದು ಬೇಸಿಗೆ ಕಾಲಕ್ಕೆ ಅತ್ಯಂತ ಸಹಾಯಕಾರಿ ಮತ್ತು ಉದ್ದಿಮೆಯಲ್ಲಿ ಒಂದು ಉತ್ತಮವಾದಂಥ ಅವಕಾಶ ಇರುವಂಥ ಐಸ್ ಫ್ಯಾಕ್ಟರಿಯನ್ನು ಓಪನ್ ಮಾಡಿದ್ದಾರೆ. ಈ ದಿನ ಅವರಿಗೆ ಶುಭವನ್ನು ಕೋರಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ. ಶುಭಾಶಯವನ್ನ ಕೋರಿ ಮಾತನಾಡಿದ ಅವರು, ನನ್ನ ಸ್ನೇಹಿತರು ನಮ್ಮ ಭಾಗದಲ್ಲಿ ವಾಸಿಸುತ್ತಿರುವಂತಹ ಪೂಜುಬಾಯಿರವರು ಹೊಸದಾಗಿ ಈ ಒಂದು ಬೇಸಿಗೆ ಕಾಲಕ್ಕೆ ಅತ್ಯಂತ ಸಹಾಯಕಾರಿ ಮತ್ತು ಉದ್ದಿಮೆಯಲ್ಲಿ ಒಂದು ಉತ್ತಮವಾದ ಅವಕಾಶ ಇರುವಂತಹ ಹೈಸ್ ಫ್ಯಾಕ್ಟರಿಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ದಿನ ಅವರಿಗೆ ಶುಭವನ್ನ ಕೋರಿ ಅವರಿಗೆ ಯಶಸ್ಸು ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಅಂತ ಶುಭಾಶಯವನ್ನ ಕೋರಿದ್ರು. ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್.
ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿಶೇಷತೆಗಳು: ಶಾಂತತೆಯ ನಿಸರ್ಗದ ಮಡಿಲಿನಲ್ಲಿ ಗುರುಕುಲ ಪದ್ಧತಿಯ ಜೊತೆಗೆ ಅತ್ಯದ್ಭುತವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ದೂರದೃಷ್ಟಿಯುತವಾದ ವಿದ್ಯಾಭ್ಯಾಸ, ಪೋಷಣೆಯ ಮತ್ತು ಸುರಕ್ಷಿತ ಪರಿಸರವನ್ನ ನಮ್ಮ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು ಒದಗಿಸುತ್ತಾ ಇದ್ದು, ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವ ಮೌಲ್ಯಯುತವಾದ ಶಿಕ್ಷಣ ಪದ್ಧತಿಯನ್ನ ಒಳಗೊಂಡಿದೆ. ಕಿಂಡರ್ಗಾರ್ಟನ್ ಮಕ್ಕಳಿಗೆ ಕೌಶಲ್ಯಯುತವಾದ ಸ್ಪೆಷಲೈಸ್ಡ್ ಪಠ್ಯದ ಜೊತೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಡ್ವಾನ್ಸ್ಡ್ ಲ್ಯಾಬ್ನ ವ್ಯವಸ್ಥೆ, ನುರಿತ ಸಿಬಿಎಸ್ಇ ಪಠ್ಯಕ್ರಮದ ಅನುಭವಿ ಅಧ್ಯಾಪಕರ ಜೊತೆಗೆ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿರುವಂತಹ ತರಗತಿಗಳ ವ್ಯವಸ್ಥೆ, ಪರಿಣಿತರಿಂದ ಹ್ಯಾಂಡ್ ರೈಟಿಂಗ್ ತರಬೇತಿ, ವಿಶೇಷ ಪರಿಣಿತರಿಂದ 8ನೇ ತರಗತಿಯಿಂದಲೇ ಎಲ್ಲಾ ಮಕ್ಕಳಿಗೆ ಸಿಇಟಿ, ನೀಟ್, ಜೆಇಇ ಫೌಂಡೇಶನ್ ತರಗತಿಗಳು, ಜಿಪಿಎಸ್ ಸೌಲಭ್ಯದೊಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಕರಾಟೆ, ಡ್ಯಾನ್ಸ್, ರೋಬೋಟಿಕ್ ಕ್ಲಾಸಸ್, ಡ್ರಾಯಿಂಗ್, ಚೆಸ್ ಮುಂತಾದ ಕ್ರೀಡೆಗಳಿಗೆ ನುರಿತ ತರಬೇತಿದಾರರಿಂದ ತರಗತಿಗಳನ್ನು ನೀಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಭಾಷಾವಾರು ಕಲಿಕಾ ಬೆಳವಣಿಗೆಗೆ ಹಲವಾರು ಹೊಸ ಮಾರ್ಗದರ್ಶಕ ವಿಧಾನಗಳನ್ನು ಅಳವಡಿಸಲಾಗಿದೆ. ಶಾಲಾಂಗಣದಲ್ಲಿಯೇ ಕ್ಯಾಂಟೀನ್ ಸೌಲಭ್ಯ, ಯಾವುದೇ ರೀತಿಯ ಡೊನೇಷನ್ ಇರೋದಿಲ್ಲ. 2025-26ನೇ ಸಾಲಿನ ದಾಖಲಾತಿ ಪೂರ್ವ ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರಾರಂಭವಾಗಿದೆ. ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ. ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ. ಸಮಾಜ ಸೇವೆ ಮಾಡುವುದೇ ಲಯನ್ ಸಂಸ್ಥೆಯ ಧ್ಯೇಯವಾಕ್ಯವಾಗಿದೆ ಎಂದು ಸಕಲೇಶಪುರದಲ್ಲಿ ಲಯನ್ ಸಂಸ್ಥೆಯ ಜಿಲ್ಲಾ ಗವರ್ನರ್ ಬಿಎಂ ಭಾರತಿ ಅವರು ಹೇಳಿದರು. ಸಕಲೇಶಪುರದಲ್ಲಿ ಲಯನ್ಸ್ ಸೇವಾ ಸಂಸ್ಥೆಯ ಜಿಲ್ಲಾ ಗವರ್ನರ್ ಬಿಎಂ ಭಾರತಿ ಅವರು ಶುಕ್ರವಾರ ಸಂಜೆ ಅಧಿಕೃತ ಭೇಟಿಯನ್ನು ನೀಡಿ ಕ್ಲಬ್ನ ಸೇವಾ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಯನ್ಸ್ ಸಂಸ್ಥೆಯ ಮೂಲ ಉದ್ದೇಶವೇ ಸಮಾಜ ಸೇವೆ ಮಾಡುವುದಾಗಿದ್ದು, ಆರೋಗ್ಯ, ಪರಿಸರ, ಸ್ವಚ್ಛತೆ, ರಸ್ತೆ ಸುರಕ್ಷತೆ, ರಕ್ತದಾನ ಶಿಬಿರ, ವಿಕಲಚೇತನರಿಗೆ ಕೃತಕ ಕಾಲು ಜೋಡಣೆ ಹೀಗೆ ಇನ್ನೂ ಹಲವು ಸೇವಾ ಚಟುವಟಿಕೆಗಳನ್ನು ಲಯನ್ಸ್ ಸೇವಾ ಸಂಸ್ಥೆಯು ಮಾಡುತ್ತಾ ಬರ್ತಿದ್ದು, ಇದರಲ್ಲಿ 4500 ಸದಸ್ಯರಿದ್ದಾರೆ. 43 ಲಿಯೋ ಕ್ಲಬ್ಗಳಲ್ಲಿ 2000ಕ್ಕೂ ಹೆಚ್ಚು ಮಕ್ಕಳನ್ನು ಹೊಂದಿರುವ ಲಿಯೋ ಕ್ಲಬ್ ಅಂತ ತಿಳಿಸಿದರು. ಇವತ್ತಿನ 3170 ಡಿಸ್ಟ್ರಿಕ್ಟ್ ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಈ ಡಿಸ್ಟ್ರಿಕ್ನಲ್ಲಿ 4 ಕಂದಾಯ ವಲಯಗಳಿವೆ. ಅದರಲ್ಲಿ ಕೊಡಗು, ಹಾಸನ್, ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ. 317Dಯಲ್ಲಿ ಸುಮಾರು 4500 ಸದಸ್ಯರಿದ್ದಾರೆ. ಹಾಗೆ ನಮ್ಮ ಲಿಯೋ ಕ್ಲಬ್ಬು ಸಹ ಸುಮಾರು 43 ಲಿಯೋ ಕ್ಲಬ್ಬನ್ನು ಹೊಂದಿರುವಂಥದ್ದು, 121 ಲಯನ್ಸ್ ಕ್ಲಬ್ಬನ್ನು ಹೊಂದಿರೋದು. ಹಾಗೆ 2000 ಹೆಚ್ಚಿನ ಮಕ್ಕಳನ್ನು ಸಹ ಹೊಂದಿದ ಒಂದು ಕ್ಲಬ್ ಲಿಯೋ ಕ್ಲಬ್. ಇದು 18 ವರ್ಷದಿಂದ 30 ವರ್ಷದವರೆಗೆ. ಹಾಗೆ ಎಲ್ಲರೂ ಸಮಾಜಮುಖಿಯ ಕೆಲಸವನ್ನು ಮಾಡುತ್ತಾ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಹಾಗೂ ಧಾರ್ಮಿಕ ಇದಕ್ಕೆ ಹೆಚ್ಚು ಒತ್ತಡವನ್ನು ನಾವು ಕೊಟ್ಟು ಲಯನ್ಸ್ ಸೇವೆಗೆ ಸಮಗ್ರವಾಗಿ ಇವತ್ತು ಎಲ್ಲ ಸದಸ್ಯರು ದುಡಿತಾ ಇದ್ದಾರೆ. ಹಾಗೆ ಫಾಸ್ಟ್ ಗವರ್ನರ್ ಸಂಜಿತ್ ಶೆಟ್ಟಿ ಮತ್ತು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ ಮಾತನಾಡಿ, ಈ ಸಂದರ್ಭದಲ್ಲಿ ಜಿಲ್ಲಾ ಗವರ್ನರ್ ಆದ ಬಿಎಂ ಭಾರತಿ ಅವರು ಈ ವರ್ಷ ಅವರು ಸುಮಾರು 83 ಲಕ್ಷ ಹಣವನ್ನು ಸಂಗ್ರಹಿಸಿ ಅಂತಾರಾಷ್ಟ್ರಕ್ಕೆ ಕಳಿಸುವ ಮೂಲಕ ಈ ವರ್ಷದ ಅವರ ಯೋಜನೆಯ ಉತ್ತಮ ಕಾರ್ಯಗಳಲ್ಲಿ ಒಂದಾದ ಕಾಲು ಇಲ್ಲದ ಸುಮಾರು 50ರಿಂದ 100 ಮಂದಿಗೆ ಕೃತಕ ಕಾಲು ಜೋಡಣೆಯನ್ನು ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರಾದ ತೇಜಸ್ವಿನಿ, ಆಸ್ಪತ್ರೆಯ ಡಾಕ್ಟರ್ ಶಾಂತಿರಾಮ್ ಶೆಟ್ಟಿ ಅವರು ನೆರವೇರಿಸಿದ್ದಾರೆ ಅಂತ ಹೇಳಿದರು. ಶುಭ ಸಂಜೆ, ಶುಭ ನಮನಗಳು ಎಲ್ಲ ಪತ್ರಿಕಾ ಮಿತ್ರರಿಗೆ ಹಾಗೂ ನಮ್ಮ ಜಿಲ್ಲೆಯ ರಾಜ್ಯಪಾಲರಾಗಿರುವ ಬಿಎಂ ಭಾರತಿ ಹಾಗೂ ಕಾರ್ಯದರ್ಶಿಯಾಗಿರುವಂಥ ಗೀತಾರಾವ್ ಮತ್ತು ಈ ನಮ್ಮ ಲಯನ್ಸ್ ಸಂಸ್ಥೆ ಅಧ್ಯಕ್ಷರಾಗಿರುವಂಥ ಕೃಷ್ಣಪ್ಪ ಪೂಜಾರಿ, ವೆಂಕಟೇಶ್ವರ ಪ್ರೇಮನಾಥ್ ಹಾಗೂ ಈ ಅಧ್ಯಕ್ಷ ಆಶ್ರಿತ ಮತ್ತೆಲ್ಲ ಲಯನ್ಸ್ ಸದಸ್ಯರಿದ್ದೀರಿ. ನಮಗೆ ತುಂಬ ಸಂತೋಷದ ದಿನ ಇವತ್ತು. ಯಾಕೆಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ಲಯನ್ಸ್ ಸಂಸ್ಥೆಗಳಲ್ಲಿ ಒಂದಾದ ಸಕಲೇಶಪುರ ಲಯನ್ಸ್ ಸಂಸ್ಥೆ 48 ವರ್ಷಗಳಿಂದ ಈ ಒಂದು ಭಾಗದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಇವತ್ತು ಈ ವರ್ಷದ ಸಂಪ್ರದಾಯದಂತೆ ನಮ್ಮ ಜಿಲ್ಲೆಯ ರಾಜ್ಯಪಾಲರು ನಮ್ಮ ಕ್ಲಬ್ಬಿಗೆ ಅಧಿಕೃತ ಭೇಟಿಯನ್ನು ನೀಡುವ ಸಂದರ್ಭದಲ್ಲಿ ಈ ವರ್ಷದ ಅವರ ಅತ್ಯುತ್ತಮ ಸೇವಾ ಕಾರ್ಯಗಳನ್ನು ನಾವು ಕೂಡ ಶ್ಲಾಘಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ 83 ಲಕ್ಷದಷ್ಟು ಹಣವನ್ನು ಸಂಗ್ರಹಿಸಿ ಇವತ್ತು ಅಂತಾರಾಷ್ಟ್ರಕ್ಕೆ ಕಳಿಸುವ ಮುಖಾಂತರ ನಮ್ಮ ಜಿಲ್ಲೆಗೆ ಈ ವರ್ಷ ಅವರ ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿ
100 ಜನರ ಮಟ್ಟಿಗೆ 50ರಿಂದ 100 ಜನರ ಮಂದಿಗೆ ಕಾಲಿಲ್ಲದವರಿಗೆ ಕೃತಕ ಕಾಲ ಜೋಡಣೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಅದು ಅತ್ಯುತ್ತಮವಾದ ಕಾರ್ಯಕ್ರಮ. ಅದು ಕೂಡ ನಮ್ಮ ಲಯನ್ಸ್ನ ಹಿರಿಯ ಸದಸ್ಯರಾಗಿರುವಂಥ ತೇಜಸ್ವಿನಿ ಆಸ್ಪತ್ರೆ ಡಾಕ್ಟರ್ ಶಾಂತರಾಮ್ ಶೆಟ್ಟಿಯವರ ಮುಖಾಂತರ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗೆ ಈ ಭಾಗದಲ್ಲೂ ಕೂಡ ಯಾರಿಗೆ ಕಾಲನ್ನು ಕಳೆದುಕೊಂಡವರಿಗೂ ಕೂಡ ಅದೊಂದು ಪ್ರಯೋಜನ ಪಡೆಯುವಂಥ ಸದಾವಕಾಶ ನಮಗೆ ಸಿಕ್ಕಿದೆ. ಹಾಗಾಗಿ ನಾನು ನಮ್ಮ ಜಿಲ್ಲಾ ರಾಜ್ಯಪಾಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ವರ್ಷ ಅತ್ಯುತ್ತಮ ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಜಿಲ್ಲೆಯನ್ನು ಅತ್ಯುತ್ತಮ ಹಾದಿಯಲ್ಲಿ ನಡೆಸಿಕೊಂಡು ಲಯನ್ಸ್ ಸಂಸ್ಥೆಯ ವತಿಯಿಂದ ಇಂದು ಆನೆಮಹಲ್ ಸಮೀಪ ಕ್ಲಬ್ನ ಬೋರ್ಡ್ ಅಳವಡಿಸಿ ನಂತರ ಮಹೇಶ್ವರಿ ನಗರದ ರುದ್ರಭೂಮಿಗೆ ಸುಮಾರು 25,000 ವೆಚ್ಚದಲ್ಲಿ ಬೆಂಚ್ಗಳನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಹಾಗೂ ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದು, ಈ ವರ್ಷ ನನ್ನ ಅಧ್ಯಕ್ಷರ ಸಹಿತಿಯಲ್ಲಿ ಪತ್ರಕರ್ತರು ನನಗೆ ತುಂಬಾಗಿ ಸಪೋರ್ಟ್ ಮಾಡಿದ್ದಾರೆ. ನಾನು ಸಣ್ಣದೇ ಕೆಲಸ ಮಾಡಲಿ ಎಲ್ಲ ಪತ್ರಕರ್ತರು ಈ ಸಲ ಎಲ್ಲ ನ್ಯೂಸ್ ಪೇಪರಲ್ಲಿ ಹಾಕಿದ್ದಾರೆ, ಅವರಿಗೆ ತುಂಬ ಋಣಿಯಾಗಿದೆ ನಾನು. ಅದೇ ಥರ ನಮ್ಮ ಕಾರ್ಯದರ್ಶಿ ವೆಂಕಟೇಶ್ ಅವರು ಹಾಗೂ ಖಜಾಂಚಿ ಪ್ರೇಮನಾಥ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಅವರನ್ನು ಯಾವತ್ತೂ ನಾನು ಮರೆಯೋಂಗಿಲ್ಲ. ಹಾಗೆ ನಮ್ಮ ಕ್ಲಬ್ಬಿನ ಹಿರಿಯ ಮೆಂಬರ್ಗಳು ಸಮೇತ ನನಗೆ ಏನು ಅನುಭವ ಇಲ್ದಿರೇನೋ ಆದಷ್ಟು ನನಗೆ ಹೇಳ್ಕೊಟ್ಟು ಈ ವರ್ಷ 6 ತಿಂಗಳು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಎಲ್ಲ ನಾನು ಇಷ್ಟವರೆಗೆ ಏನು ಕೆಲಸ ಮಾಡಿದ್ದೀನಿ ಅದೆಲ್ಲ ನಿಮಗೆ ಗೊತ್ತು. ಇವತ್ತು ನಾನು ಆನೆಮಾಲ್ ಹತ್ರ ನಾವು ಕ್ಲಬ್ಬಿಂದ ಒಂದು ಲಯನ್ಸ್. ಈ ಸಂದರ್ಭದಲ್ಲಿ ಫಾಸ್ಟ್ ಗವರ್ನರ್ ಸಂಜಿತ್ ಶೆಟ್ಟಿ, ಲಯನ್ ಸಂಸ್ಥೆಯ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಗೀತಾರಾವ್, ಪ್ರಾಂತೀಯ ಅಧ್ಯಕ್ಷ ರಾಬಿ ಸೋಮಯ್ಯ, ಪ್ರಾಂತೀಯ ರಾಯಭಾರಿ NS ವಿಠಲ್, ವಲಯ ಅಧ್ಯಕ್ಷ ರಘುಪಾಳ್ಯ, ಲಯನ್ಸ್ ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ, ಕಾರ್ಯದರ್ಶಿ ವೆಂಕಟೇಶ್, ಖಜಾಂಚಿ ಪ್ರೇಮನಾಥ್, ಲಿಯೋ ಅಧ್ಯಕ್ಷೆ ಆಶ್ರಿತಾ ಪೂಜಾರಿ, ಕಾರ್ಯದರ್ಶಿ ಆಯಿಷಾ ಖಾದರ್ ಇದ್ರು. ಲಯನ್ಸ್ ಸಂಸ್ಥೆಗೆ ನೂತನವಾಗಿ MRF ಲೋಹಿತ್, ಯೂಸುಫ್, ತೇಜಸ್ವಿ ಬಾಗ್ರಹಳ್ಳಿ ಸದಸ್ಯತ್ವ ಪಡೆದರು. ಈ ಕಾರ್ಯಕ್ರಮದಲ್ಲಿ JSS ಭಾಗ್ಯಶಾಲಿಯ ಚಿತ್ರಕಲಾ ಶಿಕ್ಷಕ ಶ್ರೀಧರ, ಸ್ಥಳೀಯ ಪ್ರತಿಭೆ ಅಂತಾರಾಷ್ಟ್ರೀಯ ದೇಹದಾರ್ಢ್ಯ ಪಟು ಸಾಗರ್, ಸಾವಯವ ಕೃಷಿಕ ಶಿವಪ್ಪ ಅವರನ್ನ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ 82ನೇ ಜನ್ಮದಿನದ ಅಂಗವಾಗಿ ಬೇಲೂರಿನಲ್ಲಿ ಬಿಜೆಪಿ ಮಂಡಲದಿಂದ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ 82ನೇ ಜನ್ಮದಿನದ ಅಂಗವಾಗಿ ಬೇಲೂರು ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷ ಕೌರಿ ಸಂಜು ನೇತೃತ್ವದಲ್ಲಿ ಪಟ್ಟಣದ ಕೋಟೆ ಶಾಸಕ HK ಸುರೇಶ್ ರವರ ಗೃಹ ಕಚೇರಿಯಲ್ಲಿ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಕೌರಿ ಸಂಜು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷವನ್ನು ಪ್ರಥಮ ಬಾರಿಗೆ ಅಧಿಕಾರ ಹಿಡಿಯಲು ಶ್ರಮಿಸಿದ ಧೀಮಂತ ನಾಯಕ ಮತ್ತು ರೈತ ಪರವಾದ ಬಜೆಟ್ ನೀಡಿದ ಹೆಗ್ಗಳಿಕೆಗೆ ಪಾತ್ರವಾದ BS ಯಡಿಯೂರಪ್ಪನವರ 82ನೇ ಜನ್ಮದಿನವನ್ನು ಕೇವಲ ಸಿಹಿ ಹಂಚಿಕೆ ಮಾಡಿದರೆ ಸಾಲದು ಅಂತ ಜನರಿಗೆ ತಮ್ಮ ಕರ್ತವ್ಯವನ್ನ ತಿಳಿಸಿದರು. ಸಾರ್ವಜನಿಕರಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಬೇಡಿಕೆ ಇರುವಂಥ ರಕ್ತದಾನ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಧೀಮಂತ ನಾಯಕ ಹಾಗೂ ರಾಜಕೀಯದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಪ್ರತಿಯೊಬ್ಬರಿಗೂ ಮಾದರಿಯಾದಂತಹ ಹಿರಿಯ ರಾಜಕಾರಣಿ, ಕರ್ನಾಟಕ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀಮಾನ್ ಯಡಿಯೂರಪ್ಪನವರ ಹುಟ್ಟುಹಬ್ಬ ದಿನ ನಮ್ಮ ಬೇಲೂರಿನ ಎಲ್ಲ ಸ್ನೇಹಿತರು, ಯುವ ವೇದಿಕೆ ವತಿಯಿಂದ, ಬಿಜೆಪಿ ಯುವ ಸಂಘಟನೆ ವತಿಯಿಂದ, ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಹಾಗೂ ಎಲ್ಲ ವತಿಯಿಂದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರಕ್ತದಾನ ಮಾಡೋದ್ರ ಮೂಲಕ ಮಾಜಿ ಮುಖ್ಯಮಂತ್ರಿಗಳಿಗೆ ಹೆಚ್ಚಿನ ಶಕ್ತಿಯನ್ನು ಬರಲಿ ಭಗವಂತನಲ್ಲಿ ಅಂತ ಹೇಳಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಇವತ್ತು ನಮ್ಮ ಸಂಜಯ್ ಅಣ್ಣವರು ಬೆಳಗ್ಗೆ ತಾನೇ ಕಾಲ್ ಮಾಡಿ ನಾವು ರಕ್ತದಾನ ಮೂಲಕನೇ ಕಾರ್ಯಕ್ರಮ ಮಾಡಬೇಕು ಅಂತ ಫೋನ್ ಮಾಡಿದ್ರು. ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮ ಫಿಕ್ಸ್ ಆಗಿರಲಿಲ್ಲ. ತಕ್ಷಣವೇ ಇವತ್ತು ಎಲ್ಲ ಯುವಕರು ಸೇರಿಕೊಂಡು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬೇಲೂರಿನ ಎಲ್ಲ ಸಾರ್ವಜನಿಕರ ಪರವಾಗಿ, ರಕ್ತದಾನಿಗಳ ಪರವಾಗಿ ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೋಟೆ ಶ್ರೀನಿವಾಸ್ ಮಾತನಾಡಿ, BS ಯಡಿಯೂರಪ್ಪನವರು ಬಿಜೆಪಿ ಪಕ್ಷದ ಭೀಷ್ಮ. ಅವರ ಪರಿಶ್ರಮದಿಂದಲೇ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಸಾಧ್ಯವಾಗಿದೆ. ಮುಂದಿನ ದಿನದಲ್ಲಿ BS ಯಡಿಯೂರಪ್ಪನವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಿ ಹಿಡಿಯುವುದು ಶತಸಿದ್ಧ ಅಂತ ಹೇಳಿದರು. ಈ ದಿನ ರಾಜ್ಯದ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ 82ನೇ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಸಪ್ತಾಹದ ಅಂಗವಾಗಿ ಅದು ಮುಂದುವರೆದ ಭಾಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಬೇಲೂರು ಬಿಜೆಪಿ ಮಂಡಳಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ರಕ್ತದಾನ ಶಿಬಿರವನ್ನು ಸಂಜೀವಿನಿ ರಕ್ತದಾನ ನಿಧಿ ಕೇಂದ್ರದ ರವಿಕುಮಾರ್ ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಸಹಕಾರದೊಂದಿಗೆ ಇವತ್ತು 25ಕ್ಕೂ ಹೆಚ್ಚು ಜನ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ಬೇಲೂರು ಬಿಜೆಪಿ ನಗರಾಧ್ಯಕ್ಷ ವಿಜಯ್, ಪ್ರಧಾನ ಕಾರ್ಯದರ್ಶಿ ಜಾವಗಲ್ ರಮೇಶ್, ಪ್ರೀಮಾ, ಗಗನ್, ಪ್ರಣೀತ್ ಇನ್ನು ಮುಂತಾದವರು ಹಾಜರಿದ್ದರು. ಹಾಸನದಲ್ಲಿ ಒಬ್ಬ ವಿಜ್ಞಾನಿ ಆಗಬೇಕಾದ್ರೆ ವಿಜ್ಞಾನಿಗಳ ಪ್ರಯತ್ನದ ಜೊತೆಗೆ ಆ ವಿಜ್ಞಾನಿಗಳನ್ನು ತಯಾರು ಮಾಡಿದಂತಹ ಶಿಕ್ಷಣ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸಿರುತ್ತದೆ ಎಂದು ಬೆಂಗಳೂರು ಕೆಂಗೇರಿ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ತಿಳಿಸಿದರು. ಹಾಸನದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಸ್ಕಾಲರ್ಸ್ ಶಾಲೆಯಿಂದ ಪ್ರತಿ ವರ್ಷವೂ ಸ್ಕಾಲರ್ಸ್ ವಿದ್ಯಾರ್ಥಿಗಳು ಸರ್ CV ರಾಮನ್ ರವರ
ರಾಮನ್ ಪರಿಣಾಮ ಆವಿಷ್ಕಾರದ ಸ್ಮರಣಾರ್ಥಕವಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಆಶೀರ್ವಚನದಲ್ಲಿ ಮಾತನಾಡಿದ ಅವರು, ಯಾವುದೇ ಗುರಿ ಸಾಧಿಸಬೇಕಾದ್ರೆ ಧೈರ್ಯ ಕೂಡ ಇರಬೇಕು, ಛಲ ಇದ್ರೆ ಏನನ್ನಾದರೂ ಸಾಧನೆ ಮಾಡಬಹುದು ಅಂತ ಹೇಳಿದರು. ಭಾರತೀಯರು ಕೂಡ ವೈಜ್ಞಾನಿಕ ಚಿಂತನ ಮನೋಭಾವನ ರೂಢಿಸಿಕೊಳ್ಳಬೇಕು ಅನ್ಲಿಕ್ಕೆ ಇವತ್ತು ಸಂಕಲ್ಪ ದಿನ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಚಂದ್ರವರು ಮತ್ತು ಅವರ ಟೀಮು ಒಂದು ಒಳ್ಳೆಯ ಎಜುಕೇಶನ್ ಕೊಡಲಿಕ್ಕೆ ಈ ನಗರದಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು ಬಹಳ ಸಂತೋಷ ಸಂಗತಿ. ಕ್ರಿಯೇಟಿವಿಟಿ ಇರುವಂತಹ ಮತ್ತೆ ಹೊಸ ಆಲೋಚನೆಗಳು ಇಟ್ಕೊಂಡಿರುವಂತಹ ಸಂಸ್ಥೆಯ ಸಂಸ್ಥಾಪಕರು ಯಾವಾಗಲೂ ಒಳ್ಳೆಯದನ್ನು ಈ ಸಮಾಜಕ್ಕೆ ಕೊಡ್ತಾರೆ ಅನ್ನೋ ಒಂದು ಭರವಸೆ ಮತ್ತು ಖಾತ್ರಿಯೊಂದಿಗೆ ಮತ್ತೊಮ್ಮೆ ಈ ಸ್ಕಾಲರ್ಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ನ ಎಲ್ಲ ಅಪೇಕ್ಷೆಗಳು ಈಡೇರಲಿ, ಅದರ ಮೂಲಕ ಸಾಂಸ್ಥಿಕವಾಗಿ ಮಕ್ಕಳಿಗೆ ವೈಯಕ್ತಿಕವಾಗಿ ಪ್ರತಿಫಲ ಸಿಗೋ ಹಾಗಾಗ್ಲಿ. ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಏನಿದೆ ಅಟ್ಲೀಸ್ಟ್ ನಮ್ಮ ಹಾಸನದಿಂದ, ನೀವು ಕಿರಣ್ ಕುಮಾರ್ ಅವ್ರು ಕೇಳಿರ್ಬೋದಲ್ವಾ, ಇಸ್ರೋ ಅಧ್ಯಕ್ಷ ಆಗಿದ್ರು, ಈ ಕೇಮ್ ಫ್ರಮ್ ಹಾಸನ ಓನ್ಲಿ, ಅಂತ ಸಣ್ಣ ಶಾಲೆಯಲ್ಲಿ ಓದ್ತಾ ಇದ್ರು. When I was assistant commissioner here last 5 years back, ಮಡೇನೂರು ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ಇಂಧನ ವಿಭಾಗದ ಮುಖ್ಯಸ್ಥರು ಎಸಿ ಗಿರೀಶ್ ಮಾತನಾಡಿ, ಯಾವ ರೀತಿ ಪ್ರಾಜೆಕ್ಟ್ ಮಾಡಬಹುದು ಅಂತ ಥಾಟ್ಸ್ ಕೊಡ್ತಾರೆ. ಸ್ಕಾಲರ್ ಶಾಲೆ ಅದಕ್ಕೆ ಜೊತೆ ಸೇರಿದೆ. ಜೈವಿಕ ಇಂಧನದ ಬಗ್ಗೆ ಕೂಡ ಮಕ್ಕಳು ತಿಳಿದುಕೊಳ್ಬೇಕು ಅಂತ ಸಲಹೆ ನೀಡಿದರು. ರೋಬೋಟಿಕ್ಸ್ ಇರ್ಬೋದು, ಸ್ಪೇಸ್ ಆರಮೆಟಿಕ್ಸ್ ಇರ್ಬೋದು, ಸೊ ಈ ಥರ ಮೆಡಿಕಲ್ ಫೀಲ್ಡ್ನಲ್ಲಿ ಯಾವ್ಯಾವ ರೀತಿ ನಾವು ಪ್ರಾಜೆಕ್ಟ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರು ಮಕ್ಕಳಿಗೆ ಶುರುವಿನಿಂದನೇ ಅವರು ಒಂದು ಥಾಟ್ಸನ್ನ ಅವ್ರಿಗೆ ಕೊಡ್ತಾರೆ. ಸೊ ಆ ಥಾಟ್ಸಿಂದ ಮಕ್ಕಳು ಅವ್ರದ್ದೇ ಆದಂಥ ಒಂದು ಚಿಂತನೆ ಮಾಡಿ ನಂತರ ಅದನ್ನು ಮೇಲ್ದರ್ಜೆಗೆ ತಗೊಂಡು ಹೋಗ್ತಾರೆ. ಅದಕ್ಕೆ ಸ್ಕಾಲರ್ಸ್ನಂಥ ಒಂದು ಒಳ್ಳೆ ಶಾಲೆ ಅದಕ್ಕೆ ಜೊತೆ ಸೇರಿರೋದು ತುಂಬ ಅಭಿನಂದನಾರ್ಹವಾದಂಥದ್ದು. ಮತ್ತು ಮಕ್ಕಳು ಸಹ ಹಾಗೇನೆ, ಅವರಿಗೆ ಒಂದು ಶುರುವಿನಲ್ಲಿ ಗೊತ್ತಾಗಿದ ತಕ್ಷಣ ನನಗೆ ಈ ಫೀಲ್ಡಲ್ಲಿ ಮುಂದೆ ಹೋಗಬೇಕು ಅನ್ನೋಂಥದ್ದು ಒಂದು ತಲೆಗೆ ಬರ್ತದೆ. ಸೊ ಈ ವಿಷಯದಲ್ಲಿ ನಾನು ಕೃಷಿ ಬಗ್ಗೆ ನಾನು ಇವರಿಗೆ ಮಾಹಿತಿಗಳನ್ನ ನೀಡ್ತಾ ಇರ್ತೀನಿ. ಸೊ ಯಾವುದೇ ಒಂದು ಕೃಷಿ ಬಗ್ಗೆ ಅವರಿಗೆ ಅನಿಸಿಕೆಗಳು ಅಥವಾ ಯಾವ ಥರ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತಂದಾಗಲೂ ನಾನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಿದ್ದೆ. ಸೊ ನಾನು ಆ್ಯಕ್ಚುಲಿ ಬಯೋಫ್ಯೂಯಲ್ಸಲ್ಲಿ ಕೆಲಸ ಮಾಡ್ತಿರೋದು, ಜೈವಿಕ ಇಂಧನ ಅಂತ ಏನು ಹೇಳ್ತೀವಿ. ಸೊ ಈ ಜೈವಿಕ ಇಂಧನ ಅಲ್ಲಿಗೂ ಸಹ ಮಕ್ಕಳನ್ನ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಅವರನ್ನು ಒಂದು ಡೈರೆಕ್ಷನ್ಸ್ ತೋರಿಸ್ಬೋದಾಗಿರ್ತದೆ. ಸೊ ಇಲ್ಲಿ ಕೃಷಿ, ಸೊ ನಮ್ಮ ಸ್ವಾಮೀಜಿಯವರಾಗಲೇ ಹೇಳಿದ್ರು, ಎಲ್ಲರೂ ಇಂಜಿನಿಯರಿಂಗ್ ಮೆಡಿಕಲ್ ಅಂತ ಹೇಳ್ತಾರೆ, ಬೇರೆ ಬೇರೆ ಫೀಲ್ಡ್ಸ್ ಇದೆ. ಅದರಲ್ಲೂ ನಮ್ಮದು ಅಗ್ರಿಕಲ್ಚರ್, ಕೃಷಿ ಅನ್ನೋದು, ಯಾಕೆಂದರೆ ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಈಗ ಕೃಷಿಯಿಂದ ವಿಮುಖರಾಗ್ತಿರೋ ಯುವಕರನ್ನ ನಾವು ಉತ್ತೇಜಿಸೋದಕ್ಕೋಸ್ಕರನೂ ಹಾಗೇನೆ ಅವ್ರದ್ದೇ ಆದಂಥ ಸ್ವಂತ ಉದ್ದಿಮೆ ಮಾಡೋದಕ್ಕೂ, ಯಾಕಂದರೆ ಈಗ ಎಲ್ಲರೂ ಯಾವ ಅಗ್ರಿಕಲ್ಚರ್ ಮಾಡೋದೆಲ್ಲ ಸ್ವಲ್ಪ ಹೆಣ್ಮಕ್ಳು ಕೊಡೋದಕ್ಕೂ ಕಷ್ಟಪಡ್ತಾರೆ. ಆ ಥರದಲ್ಲೆಲ್ಲ ತುಂಬ ತೊಂದರೆಗಳಿದೆ. ಆದರೆ ಮುಂದೆ ಇನ್ನೇನೇನು ಕೆಲವೇ ವರ್ಷಗಳಲ್ಲಿ ಕಾರ್ಯಕ್ರಮದಲ್ಲಿ ನೂರಾರು ಮಕ್ಕಳು ತಮ್ಮದೇ ಆದ ವಿಜ್ಞಾನ ವಸ್ತು ಪ್ರದರ್ಶನದ ಬಗ್ಗೆ ಮಕ್ಕಳು ವಿವರವನ್ನ ನೀಡಿದರು. ಈ ವೇಳೆಯಲ್ಲಿ ಸ್ಕಾಲರ್ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಮಮತಾ ಚಂದ್ರಶೇಖರ್, ಆಡಳಿತಾಧಿಕಾರಿ ಎಚ್ಎನ್ ಚಂದ್ರಶೇಖರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ಚಿಕ್ಕಮಗಳೂರು ಕೆಆರ್ಎಸ್ ಆಸ್ಪತ್ರೆ ಯಾಟ್ರನ್ಸ್ ಪ್ಲಾಂಟ್ ಸರ್ಜನ್ ಎಂಎನ್ ಹರ್ಷವರ್ಧನ್, ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ಇಂಧನ ವಿಭಾಗದ ಮುಖ್ಯಸ್ಥರು ಎಸಿ ಗಿರೀಶ್, ಮಲೆನಾಡು ಎಂಜಿನಿಯರಿಂಗ್ ಕಾಲೇಜು ಪ್ರೊಫೆಸರ್ ಡಾಕ್ಟರ್ ಎಸ್ಪಿ ರಾಜು, ಪ್ರೊಫೆಸರ್ ಪ್ರಕೃತಿ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸಂಧ್ಯಾ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪ್ಲಾಸ್ಟಿಕ್ನ ಮರುಬಳಕೆ ಹೇಗೆ ಮುಖ್ಯವೋ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸುವುದು ಅದಕ್ಕಿಂತ ಮುಖ್ಯವಾಗಿದೆ ಎಂದು ಬೇಲೂರಿನಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು. ಬೇಲೂರಿನ ಜಗತ್ಪ್ರಸಿದ್ಧ ಚನ್ನಕೇಶ್ವರ ದೇಗುಲದ ಆವರಣದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ಲಾಸ್ಟಿಕ್ ಸಂಗ್ರಹಣಾ ಡಬ್ಬ ಪುರಸಭೆಗೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಮುಕ್ತ ಬೇಲೂರು ಮಾಡೋಕೆ ನಾವೆಲ್ಲರೂ ಏಕಬಳಕೆ ಪ್ಲಾಸ್ಟಿಕ್ ಬಳಸೋದನ್ನು ನಿಲ್ಲಿಸೋದು ನಮ್ಮ ಜವಾಬ್ದಾರಿ. ಬಟ್ಟೆಯ ಚೀಲಗಳನ್ನು ಬಳಸುವುದು, ಬಳಸಿ ಎಸೆಯುವಂತಹ ಪ್ಲಾಸ್ಟಿಕ್ ಲೋಟ, ತಟ್ಟಿ, ಚಮಚಗಳನ್ನು ಬಳಸುವುದನ್ನು ನಿಲ್ಲಿಸುವುದು, ಇಂತಹ ಹಲವಾರು ಸಣ್ಣ ಸಣ್ಣ ನಿರ್ಧಾರಗಳು ಬೃಹತ್ ಬದಲಾವಣೆಗೆ ನಾಂದಿಯಾಗಬಲ್ಲದು ಅಂತ ತಿಳಿಸಿದರು. ಒಂದು ಉತ್ತಮಕ್ಕಿಂತ ಅತಿ ಉತ್ತಮವಾದ ಒಂದು ಕೆಲಸನ ಬೇಲೂರಲ್ಲಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಏನಪ್ಪ ಅಂತ ಅಂದರೆ, ಈ ಒಂದು ಕಸದ ಬುಟ್ಟಿ ಎಲ್ಲ ಕಡೆ ಎಲ್ಲ ನಾವು ಇಡ್ತೀವಿ. ಆದರೆ ಇವರು ಪ್ಲಾಸ್ಟಿಕ್ಕನ್ನೇ ಹಾಕುವಂಥ ಕಸದ ಬುಟ್ಟಿಯನ್ನು ಮಾಡಿಸಿ ನಮ್ಮ ಪುರಸಭೆಗೆ ಇವತ್ತು ಹಸ್ತಾಂತರವನ್ನು ಮಾಡಿದ್ದಾರೆ. ಇಂಥವಾದ ಒಂದು ಉತ್ತಮವಾದ ಕೆಲಸ ರೋಟರಿ ಸಂಸ್ಥೆ ಮಾಡ್ತಾ ಬರ್ತಿದೆ. ಈ ಹಿಂದೆನೂ ಸಹ ಬೇಲೂರಲ್ಲಿ ಕೆಲವು ಉತ್ತಮವಾದ ರಕ್ತದಾನ ಇರಬಹುದು, ಈ ಗೌರ್ಮೆಂಟ್ ಆಸ್ಪತ್ರೆ ಮುಂಭಾಗದಲ್ಲಿರ್ತಕ್ಕಂಥ ಪಾರ್ಕ್ಗಳು ಇರ್ಬೋದು, ಮತ್ತು ಈ ಜನರಿಗೆ ಅನುಕೂಲವಾಗುವಂಥ ನೂರಾರು ಕೆಲಸ, 1-2 ಅಂತ ಅಲ್ಲ,
ಇವತ್ತು ಅಂತಲ್ಲ ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದೆ. ಇಂಥ ಒಂದು ಸಂಸ್ಥೆ ಒಳ್ಳೆಯದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ಈ 4 ಜಿಲ್ಲೆಗೆ ಅಧ್ಯಕ್ಷರಾದಂತಹ ದೇವಾನಂದ್ ಸರ್ ಅವರು ಇವತ್ತು ನಮ್ಮ ಬೇಲೂರಿಗೆ ಬಂದು ಇಂಥ ಒಂದು ಉತ್ತಮವಾದ ಕೆಲಸಕ್ಕೆ ತಮ್ಮೆಲ್ಲರಿಗೂ ಗೌರವಯುತವಾಗಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಬಂದು ಅವರು ನಮಗೆ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಅದೇ ರೀತಿ ನಾನು ಏನಪ್ಪ ಅಂದರೆ ಹೇಳ್ತೀನಿ ಅಂದರೆ ಜಿಲ್ಲಾ ಗವರ್ನರ್ ಸಿ.ಎ. ದೇವಾನಂದ್ ಮಾತನಾಡಿ, ಸ್ವಚ್ಛತೆಗೆ ನಾವೆಲ್ಲರೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾಕಂದರೆ ಬೇಲೂರು ಜಗತ್ಪ್ರಸಿದ್ಧವಾಗಿದ್ದು ಇಲ್ಲಿನ ದೇಗುಲ ವೀಕ್ಷಣೆಗೆ ದೇಶ ವಿದೇಶಗಳಿಂದ ಸಹಸ್ರಾರು ಭಕ್ತರು ಪ್ರವಾಸಿಗರು ಆಗಮಿಸುತ್ತಾರೆ. ಇಂತಹ ಸ್ಥಳದಲ್ಲಿ ಸ್ವಚ್ಛತೆ ಪ್ರಮುಖವಾಗಿರುತ್ತೆ. ಈ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಲು ಪ್ರತಿಯೊಬ್ಬರು ಸಹಕರಿಸಬೇಕು ಅಂತ ಹೇಳಿದರು. 318 ಇದರ ಜಿಲ್ಲಾ ಗವರ್ನರ್ ಆಗಿರುವಂಥ ನಾನು ದೇವಾನಂದ್ ಮಾತಾಡ್ತಿರೋದು. ಇವತ್ತು ರೋಟರಿ ಕ್ಲಬ್ ಬೇಲೂರಿನ ಒಂದು ಅಧಿಕೃತ ಭೇಟಿಯ ಪ್ರಯುಕ್ತ ನಾನು ಇಲ್ಲಿ ಬಂದಿರ್ತೇನೆ. ಇದೊಂದು ಪ್ರಥಮ ಒಂದು ಪ್ರಾಜೆಕ್ಟ್ ಆಗಿ ಈ ಒಂದು ಕಸದ ಬುಟ್ಟಿಯನ್ನು ಬೇಲೂರಿನ ಪ್ರಥಮ ಪ್ರಜೆ ಅಶೋಕ್ ಮಾನ್ಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಅಶೋಕ್ರವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಭಾಳ ಸಂತೋಷ. ಅವರ ಒಂದು ನಮಗೆ ಸಹಾಯ ಸಹಕಾರ ಯಾವಾಗಲೂ ಇದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಆಡಿದ್ದಾರೆ. ಬೇಲೂರು ರೋಟರಿ ಕ್ಲಬ್ನವರು ನಮ್ಮ ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಒಂದಾದಂಥ ಆರೋಗ್ಯ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಹಾಗೂ 3ನೇ ಕಾರ್ಯಕ್ರಮ ಹಸಿರು ಮತ್ತು ನೀರು, ಅಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನು ಹೊಂದಿರುವಂಥ ಕಾರ್ಯಕ್ರಮ. ಇದು ನಾವು ಪ್ಲಾಸ್ಟಿಕ್ಕನ್ನು ಅದನ್ನು ನಿರ್ಮೂಲನೆ ಮಾಡುವಂಥ ಒಂದು ಕೆಲಸ ಇರ್ಬೋದು, ಅಥವಾ ಅದನ್ನು ರೀಯೂಸ್ ಅಥವಾ ರೀಸೈಕಲ್ ಮಾಡುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿಯೂ ಕೂಡ ಇದು ಬರ್ತದೆ. ಮುಖ್ಯವಾಗಿ ಜನರ ಆರೋಗ್ಯದ ಬಗ್ಗೆ ನಾವು ರೋಟರಿ ಅವರು ಯಾವಾಗಲೂ ಕಾಳಜಿಯನ್ನು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಎನ್ ಶಂಭುಗೌಡ, ಸಹಾಯಕ ಗವರ್ನರ್ ಅರುಣ್ ರಕ್ಷಿದಿ, ಝೋನಲ್ ಲೆಫ್ಟಿನೆಂಟ್ ವೈಡಿ ಲೋಕೇಶ್, ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜು, ಖಜಾಂಜಿ ರಮೇಶ್, ಸದಸ್ಯರಾದ ರಂಗನಾಥ್, ರಾಜೀಗೌಡ, ಮೊಗಪ್ಪ ಗೌಡ, ರೇಖಾ ದೇವಾನಂದ್, ಸಂದೀಶ್, ರಾಘವೇಂದ್ರ, ಮುರಳಿ ಸೇರಿದಂತೆ ಸದಸ್ಯರು ಹಾಜರಿದ್ದರು. ಬೇಲೂರಿನ ಅರೆಹಳ್ಳಿಯಲ್ಲಿ ಕಾಡಾನೆ ಮಾನವ ಸಂಘರ್ಷ, ಸಿಬ್ಬಂದಿಗೆ ಭದ್ರತೆ ಇಲ್ಲ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಸಹಾಯಕತೆ ತೋಡಿಕೊಂಡ ಕಾರ್ಯಪಡೆ. ಕಾಡಾನೆ ಮಾನವ ಸಂಘರ್ಷವನ್ನು ನಿಯಂತ್ರಿಸುವ ಸಲುವಾಗಿ ಪ್ರತಿನಿತ್ಯ ಕಾಡಾನೆಗಳಿರುವ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿ ಸ್ಥಳೀಯ ಸಾರ್ವಜನಿಕರನ್ನು ಸಂಪರ್ಕಿಸುತ್ತಾ ಕಾಡಾನೆಗಳ ಚಲನವಲನಗಳ ಮಾಹಿತಿ ಹಾಗೂ ಮುನ್ನೆಚ್ಚರಿಕೆ ಸಂದೇಶಗಳನ್ನು ವಿವಿಧ ಪ್ರಕಾರಗಳಲ್ಲಿ ಕೂಲಿ ಕಾರ್ಮಿಕ, ಕೃಷಿಕ ಹಾಗೂ ಸಾರ್ವಜನಿಕರಿಗೆ ನೀಡುವ ಕಾರ್ಯಕ್ಕಾಗಿ ಅರಣ್ಯ ಇಲಾಖೆಯು ಹೊರಗುತ್ತಿಗೆ ಆಧಾರದಲ್ಲಿ ನೌಕರರನ್ನು ನೇಮಿಸಿ ಕಾರ್ಯನಿರ್ವಹಿಸಲಾಗುತ್ತಿರುವುದು ಬಹುಶಃ ತಾತ್ಕಾಲಿಕವಾಗಿ ಒಳ್ಳೆಯದೇ. ಹೌದು, ಸಾಮಾಜಿಕ ಜಾಲತಾಣವಾದ ವಾಟ್ಸಾಪ್ಗಳಲ್ಲಿ ದಿನಾಂಕ 1/3/2025 ಶನಿವಾರದಂದು ETF, RRT, ADC ಸಿಬ್ಬಂದಿಗಳಾದ ನಾವುಗಳು ಅರಣ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಿದ್ದು ನಮಗೆ ಸಿಗಬೇಕಾದ ಸೌಲಭ್ಯ ಸರಿಯಾಗಿ ಸಿಗದ ಕಾರಣದಿಂದ ಯಾವುದೇ ಟ್ರ್ಯಾಕಿಂಗ್ ಹಾಗೂ GPS ಫೋಟೋಸ್ ಅನೌನ್ಸ್ಮೆಂಟ್ ಮಾಡೋದಿಲ್ಲ ಅಂತ ಅನಿರ್ದಿಷ್ಟಾವಧಿಯ ಬಂದ್ಗೆ ಕರೆ ಕೊಟ್ಟಿದ್ದೇವೆ ಎಂಬ ಸಂದೇಶಗಳು ಎಲ್ಲ ಕಡೆ ಹರಿದಾಡ್ತಿದೆ ಅಂತ ಅರೆಹಳ್ಳಿ ಪಟ್ಟಣದ ಕಾಡೇಗರ್ಜೆ ವಿಜಯರಾಜು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಹಾಗೂ ಅರಣ್ಯ ಇಲಾಖೆಯವರಿಗೆ ತಿಳಿಯಪಡಿಸುವುದೇನೆಂದರೆ ದಿನಾಂಕ 1/3/2025 ಶನಿವಾರದಂದು ETF, RRT, ADC ಸಿಬ್ಬಂದಿಗಳಾದ ನಾವುಗಳು ಅರಣ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡುತ್ತಿದ್ದು ನಮಗೆ ಸಿಗಬೇಕಾದ ಸರಿಯಾದ ಸೌಲಭ್ಯ ಸಿಗದ ಕಾರಣದಿಂದ ಯಾವುದೇ ಟ್ರ್ಯಾಕಿಂಗ್ ಹಾಗೂ GPS ಫೋಟೋಸ್ ಅನೌನ್ಸ್ಮೆಂಟ್ ಮಾಡುವುದಿಲ್ಲವೆಂದು ಹೊರಗುತ್ತಿಗೆ ನೌಕರರ ಪರವಾಗಿ ಅನಿರ್ದಿಷ್ಟ ಅವಧಿ ಬಂದ್ಗೆ ಇಂದು ರಾತ್ರಿ 12 ಗಂಟೆಯಿಂದ ಬಂದ್ಗೆ ಕರೆ ಕೊಟ್ಟಿರುತ್ತೇವೆ. ಎಲ್ಲ RRT, ADC ಹಾಗೂ ETF ಸಿಬ್ಬಂದಿಗಳು ಈ ಬಂದ್ಗೆ ಸಹಕರಿಸಬೇಕಾಗಿ ಕೋರಲಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ವಿವರಗಳನ್ನು ಕೊಟ್ಟಿರುತ್ತಾರೆ. ಈ ರೀತಿ ವಿವರಗಳನ್ನು ಕೊಟ್ಟಿರುವುದನ್ನು ಗಮನಿಸಿದ ನಾವುಗಳು, ರೈತರು, ಕೃಷಿಕರು ತುಂಬ ಸಂಕೋಚ ಪಟ್ಟುಕೊಂಡಿದ್ದೇವೆ. ಏಕೆ ಅಂತಂದರೆ ಇಂತಹ ಸಿಬ್ಬಂದಿಗಳು ಏನಾದರೂ ಮುಷ್ಕರ ಹೂಡಿದಂಥ ಸಂದರ್ಭದಲ್ಲಿ ರೈತರಿಗೆ, ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತಕ್ಕಂತಹ ಒಂದು ಸನ್ನಿವೇಶ ಇದೆ. ಈ ರೀತಿ ಅವರಿಗೆ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ವಿನೂತನ ಮಾದರಿಯ ಕುವೆಂಪು ಬಸ್ ತಂಗುದಾಣವನ್ನು ಮಾರ್ಚ್ 2 ಭಾನುವಾರದಂದು ಬೆಳಗ್ಗೆ 9:30ಕ್ಕೆ ಕ್ಷೇತ್ರದ ಶಾಸಕ HP ಸ್ವರೂಪ್ ಉದ್ಘಾಟಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಚಾಲನೆ ದೊರೆಯಲಿದೆ ಎಂದು ಹಾಸನದಲ್ಲಿ ಸಂಘದ ಅಧ್ಯಕ್ಷ HR ಹೇಮಂತ್ ಕುಮಾರ್ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಉತ್ತಮ ರೀತಿಯಲ್ಲಿ ಈ ತಂಗುದಾಣವನ್ನು ನಿರ್ಮಾಣ ಮಾಡಲಾಗಿದ್ದು ಸಾರ್ವಜನಿಕರು ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಅಂತ ಹಿರಿಯ ವೈದ್ಯರಾದ ಜಗದೀಶ್ ಅವರು ತಿಳಿಸಿದರು. ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿಯ ಅನುದಾನದಲ್ಲಿ ನಿರ್ಮಿಸಿರುವ ಕುವೆಂಪು ತಂಗುದಾಣವನ್ನು ನಾಳೆ ಬೆಳಗ್ಗೆ 9:30ಕ್ಕೆ ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ಉದ್ಘಾಟಿಸಲಿದ್ದಾರೆ. ಹಾಗೂ ಕುವೆಂಪು ಯುವಕರ ಸಂಘದ ಹೇಮಂತ್ ಕುಮಾರ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ ಗೌಡರು, ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ವೇಣುಕುಮಾರ್, ಹಿರಿಯ ಪತ್ರಕರ್ತ ವೆಂಕಟೇಶ್, ಎಚ್ಪಿ ಮದನ್ ಗೌಡ, ರವಿ ನಾಕ್ಲಗೂಡು, ಬಿಆರ್ ಬೊಮ್ಮೇಗೌಡ, ಕೆಟಿ ಕೃಷ್ಣೇಗೌಡ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹರೀಶ್ ಗೌಡ ಮತ್ತು ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಈಗ ಕೆಲವು ತಿಂಗಳ ಹಿಂದೆ ನಮ್ಮ ಮುಂಚೆನೇ ಇದ್ದಂಥ ಕುವೆಂಪು ಯುವಕರ ಸಂಘದ ಸದಸ್ಯರು ನಮ್ಮನೆ ಬಂದು ಒಂದು ಸಣ್ಣ ಯಾವುದಾದ್ರು ಒಂದು ಒಳ್ಳೆ ಸಮಾಜ ಪರವಾದಂಥ ಮತ್ತು ಸಮಾಜ ಕಾಳಜಿ ಇರುವಂತಹ ಕಾರ್ಯಕ್ರಮ ರೂಪಿಸ್ಕೊಳ್ಳೋಣ ಸರ್ ಬಂದು ಸಂಘಟನೆ ಮಾಡಿದ್ರು. ಅದು ದೇವ್ರ ದಯದಿಂದ ಗಣರಾಜ್ಯೋತ್ಸವ ದಿವಸನೇ ಉದ್ಘಾಟನೆ ಆಯಿತು. ಅದರಲ್ಲಿ ಒಂದು ಸಣ್ಣ ರೂಮ್ ಬಿಡಿಸ್ಕೊಂಡಲ್ಲಿ ಹರೀಶ್ ಅವರು ನಮ್ಮ ಸದಸ್ಯರೊಬ್ಬರು ಒಂದು ರೂಮ್ ಇಟ್ಕೊಂಡಿದ್ದಾರೆ. ಅಲ್ಲಿ ಕನ್ನಡ ಕುವೆಂಪು ಯುವಕರ ಸಂಘ ಮಾಡ್ಕೊಂಡಿದ್ವಿ ವಿದ್ಯಾನಗರದಲ್ಲಿ. ಹಳೆ ಕೆನರಾ ಬ್ಯಾಂಕ್ ಇದ್ದಾರೆ ಅದ್ರ ಪಕ್ಕದಲ್ಲಿ. ಇವಾಗ ಏನ್ ಮಾಡ್ಬೇಕು ಅಂತ ಅದ್ರ ಮೂಲಕ ಒಂದು ಸಣ್ಣ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ನಾವೀಗ ಅದರ ಕುವೆಂಪು ಹಳೆ ಕೆನರಾ ಬಸ್ ಸ್ಟಾಪ್ ಎದುರುಗಡೆ ಒಂದು ಓಪನ್ ಸ್ಪೇಸ್ ಇತ್ತು. ಅಲ್ಲಿ ತುಂಬಾ ಜನ ಬಸ್ ನಿಂತ್ಕೊಳ್ಳುವಾಗ ಬಿಸಿಲಿನಲ್ಲಿ ಮಳೆಯಲ್ಲಿ ನೆನೀತಾ ಇತ್ತು. ಅದಕ್ಕೋಸ್ಕರ ನಾವು ಮಾಡಿದ್ವಿ, ಒಂದು ಶೆಲ್ಟರ್ ಕಟ್ಟಬೇಕು ಅಂತ ಉದ್ದೇಶ ಇಟ್ಕೊಂಡು ಇವರೆಲ್ಲ ತಮ್ಮ ಸ್ವಂತ ದುಡಿಮೆಯಿಂದ ಸ್ವಂತ ಖರ್ಚಿನಿಂದ ಇವಾಗ ಮುಂದುವರೆದು ಶುರು ಮಾಡಿದ್ದಾರೆ. ಅದಕ್ಕೆ MLA ಅವ್ರ ಬೆಂಬಲನೂ ಸಿಕ್ಕಿರೋದು ಅತ್ಯಂತ ಸಂತೋಷದಾಯಕ. ಅದ್ರ ಜೊತೆಗೆ ಇವತ್ತಾಗಲೇ ಕಂಪ್ಲೀಟ್ ಆಗಿದೆ ಆ ಬಸ್ ಶೆಲ್ಟರು. ಅದು ತುಂಬಾ ಸುಂದರವಾಗಿ ನಿರ್ಮಾಣವಾಗಿದೆ. ಇವರೆಲ್ಲರ ಭಕ್ತಿ ಶ್ರದ್ಧೆಗಳಿಂದ ನಾನು ಯುವಕರ ಸಂಘದಲ್ಲಿ ನಾನು ಒಬ್ಬ ಸದಸ್ಯ. ಅವರೆಲ್ಲ 25, 30, 40 ತರುಣರು, ನಾನು 75 ಯುವಕ. ಹೀಗಾಗಿ ಚೆನ್ನಾಗಿ ನಡೀಬೇಕು ಅಂತ ನಮ್ಮ ಉದ್ದೇಶ. ಇದ್ರ ಮೂಲಕ ಇನ್ನೂ ಒಂದು ಉಚಿತ ಕ್ಯಾನ್ಸರ್ ತರಹ ಶಿಬಿರ, ಕ್ಯಾನ್ಸರ್ ತರಹ ಮತ್ತು ತಪಾಸಣೆ ಕೇಂದ್ರ ಮಾಡಬೇಕು ಅಂತ ಉದ್ದೇಶಿಸ್ತೀವಿ. ಮುಂದಕ್ಕೆ ಇನ್ನೂ ಲೈಬ್ರರಿ, ಇನ್ನು ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತೀವಿ. ನಿಮ್ಮೆಲ್ಲರ ಆಶೀರ್ವಾದ ಮೇಲಿರಬೇಕು. ಮತ್ತೆ ಮನಸ್ಸುಗಳು, ನಿವಾಸಿಗಳು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ನಾಳೆ 9 ಗಂಟೆಗೆ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ವಿದ್ಯಾನಗರದ ನಿವಾಸಿಗಳಿಂದ ನಮ್ಮದೊಂದು ಕೋರಿಕೆ, ದಯಮಾಡಿ ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಕಾರವನ್ನು ಕೊಡಿ, ನಮ್ಮ ಜೊತೆಗಿದ್ದು ನಾಳಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ, ನಮ್ಮ ಸಂಘ ಇದಾಗಲೇ ಒಂದು ಕಚೇರಿಯನ್ನು ಕೂಡ ಅಲ್ಲಿ ತೆರೆದುಕೊಂಡಿದ್ದೇವೆ. ನಮ್ಮ ಅಧ್ಯಕ್ಷರು ಕನ್ನಡ ಪರವಾದಂತಹ ಸಾಕಷ್ಟು ಚಟುವಟಿಕೆಗಳನ್ನ ಅಲ್ಲಿ ಹಮ್ಮಿಕೋತಾ ಇದ್ದಾರೆ. ಅಲ್ಲಿ ಒಂದು ಪುಟ್ಟ ಒಂದು ಗ್ರಂಥಾಲಯವನ್ನ ತೆರಬೇಕು ಅಂತಕ್ಕಂಥದ್ದು ನಮ್ದು ಕನಸಿದೆ. ಅದನ್ನು ಕೂಡ ಈಗ ಸಾಕಾರ ಮಾಡ್ತೀವಿ ಸದ್ಯದಲ್ಲೇ. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಜಗದೀಶ್, ಬಿಆರ್ ಬೊಮ್ಮೇಗೌಡ, ಗಿರೀಶ್, ಅನಿಲ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಗಡಿಭಾಗದ ಶ್ರೀ ಭದ್ರಕಾಳಿ ಬನದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು. ಶಿಲ್ಪ ಕಲೆಗಳ ನಾಡು ಬೇಲೂರು ತಾಲೂಕಿನ ಭದ್ರಕಾಳಿ ಬನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕೆಂಡೋತ್ಸವ, ರಥೋತ್ಸವ, ಜಾತ್ರಾ ಮಹೋತ್ಸವ ಮಾರ್ಚ್ 13 ಮತ್ತು 14ರಂದು ನಡೆಯಲಿದ್ದು, ಪುಷ್ಪಗಿರಿ ಜಗದ್ಗುರುಗಳು ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕಿದೆ ಅಂತ ಭದ್ರಕಾಳಿ ಬನದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಹುಲ್ಲೇನಹಳ್ಳಿ ಸಿದ್ದರಾಜು ಮತ್ತು ಕಾರ್ಯದರ್ಶಿ ಗಾಳಿಹಳ್ಳಿ ಶಿವಣ್ಣ ಹಾಗೂ ಧರ್ಮದರ್ಶಿ ಹುಲಿಗೌಡ ತಿಳಿಸಿದರು. ಬೇಲೂರಿನ ಗಡಿಭಾಗದ ಶ್ರೀ ಭದ್ರಕಾಳಿ ಬನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ದಿವ್ಯ ರಥೋತ್ಸವದ ಅಂಗವಾಗಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಸುಮಾರು 900 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಭದ್ರಕಾಳಿ ಬನದಲ್ಲಿ ಇಂದಿಗೂ ಚೋಳರ ಶೈಲಿಯ ಶಿಲ್ಪಕಲೆಗಳು ಮತ್ತು ದೇಗುಲ ನಿರ್ಮಾಣದ ಬಗ್ಗೆ ಐತಿಹ್ಯವಿದೆ. ಮಾರ್ಚ್ 14ರಂದು ಬೆಳಗ್ಗೆ ಕೆಂಡೋತ್ಸವ ಮತ್ತು ಸ್ವಾಮಿಯ ರಥೋತ್ಸವ ವೈಭವದಿಂದ ನಡೆಯಲಿದೆ. 2 ದಿನಗಳ ಕಾಲ ನಿರಂತರ ದಾಸೋಹ ವ್ಯವಸ್ಥೆಯನ್ನು ಟ್ರಸ್ಟ್ ವತಿಯಿಂದ ವ್ಯವಸ್ಥೆ ಮಾಡಲಾಗಿದ್ದು, ಭಕ್ತರು ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದರು. ಭದ್ರಕಾಳಿ ಬನದ ಅಧ್ಯಕ್ಷರು ತಾರೀಕು 13-14 ಭದ್ರಕಾಳಿ ಬನದ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ನಮ್ಮ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, 13ನೇ ತಾರೀಕು ಪರಮ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಧ್ವಜಾರೋಹಣದ ಮೂಲಕ ಆರಂಭಿಸಿ ರುದ್ರಾಭಿಷೇಕ, ಹೋಮ, 14ನೇ ತಾರೀಕು ಕುಂಭೋತ್ಸವ, ರಥೋತ್ಸವ 14 ಮತ್ತು 14ನೇ ತಾರೀಕು ಮಾರ್ಚ್ 13-14 ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಸಕಲ ಸದ್ಭಕ್ತರ ಒಪ್ಪಿಗೆ ಮೇರೆಗೆ
ಹೋಳಿ ಹುಣ್ಣಿಮೆ ದಿವಸ ಪ್ರತಿ ವರ್ಷ ಬರುತ್ತೆ. ಅದೇ ರೀತಿ ಈ ವರ್ಷನೂ ಹೋಳಿ ಹುಣ್ಣಿಮೆ ದಿವಸ ರಥೋತ್ಸವ, ಕೆಂಡೋತ್ಸವ ಹಾಗೂ ಕುಂಭೋತ್ಸವ ವಿವಿಧ ನೃತ್ಯ ಕಾರ್ಯಕ್ರಮಗಳನ್ನು ಈ ಸಂದರ್ಭ ಟ್ರಸ್ಟ್ ಪದಾಧಿಕಾರಿಗಳಾದ ಸಹ ಕಾರ್ಯದರ್ಶಿ ಹಳೆಬೀಡು ಕಾಂತರಾಜು, ಪಾಪಣ್ಣ, ಮಲ್ಲಿಗೌಡ, ಓಂಕಾರ ಮೂರ್ತಿ, ಲೋಕೇಶ್, ಸಚಿನ್, ರಾಜು ಮುಂತಾದವರು ಹಾಜರಿದ್ದರು. ಹಾಸನದ ಹೊರ ವಲಯದ ಭುವನಹಳ್ಳಿ ಕ್ರಾಸ್ ಬಳಿ ಇರುವ ಶ್ರೀ ರಂಗನಾಥ ಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ ಮಾತೃ ಭೋಜನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ತಾವೇ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಕೈತುತ್ತಿನ ಮೂಲಕ ತಮ್ಮ ಮಕ್ಕಳಿಗೆ ತಿನ್ನಿಸುವ ಮೂಲಕ ಮಾತೃತ್ವದ ಸಂದೇಶವನ್ನು ಸಾರಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಹಿಳಾ ಮತ್ತು ಮಕ್ಕಳ ತಜ್ಞೆ ಡಾಕ್ಟರ್ ಭವ್ಯ ಸುನಿಲ್ ಮಾತನಾಡಿ, ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಎಚ್ಚರ ಅಗತ್ಯ. ಇದರ ನಿಯಂತ್ರಣಕ್ಕೆ HPV ಲಸಿಕೆ ಪಡೆಯುವುದು ಅಗತ್ಯ ಅಂತ ಹೇಳಿದರು. ಅಸುರಕ್ಷಿತ ಲೈಂಗಿಕ ಕ್ರಿಯೆ, ಶುಚಿತ್ವದ ಕೊರತೆ ಹಾಗೂ ಇನ್ನಿತರ ಕಾರಣಗಳಿಂದ ಮಹಿಳೆಯರಲ್ಲಿ ಗರ್ಭಕೊರಳ ಕ್ಯಾನ್ಸರ್ ಕಂಡುಬರುತ್ತಿದೆ. ಋತುಸ್ರಾವವಾದ ವೇಳೆ ನೋವು ಹಾಗೂ ಲೈಂಗಿಕ ಕ್ರಿಯೆ ಬೆಲೆ ರಕ್ತಸ್ರಾವದ ಲಕ್ಷಣಗಳು ಕಂಡುಬಂದಾಗ ಕೂಡಲೇ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವುದು ಅಗತ್ಯ. ಬಾಲ್ಯದಿಂದಲೇ HPV ಲಸಿಕೆ ಪಡೆದಲ್ಲಿ ಇದರ ನಿಯಂತ್ರಣ ಸಾಧ್ಯ. ದೇಶದಲ್ಲಿ ಪ್ರತಿ 7 ರಿಂದ 8 ನಿಮಿಷಕ್ಕೆ ಓರ್ವ ಮಹಿಳೆ ಗರ್ಭಕೊರಳ ಕ್ಯಾನ್ಸರ್ನಿಂದ ಸಾವನ್ನಪ್ಪುತ್ತಿರುವ ಬಗ್ಗೆ ವರದಿಯಾಗಿದೆ ಎಂದು ತಿಳಿಸಿದರು. ಮತ್ತೆ ಸ್ತನದ ಕ್ಯಾನ್ಸರ್, ಈಗ ಸಿಟಿಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ಗಿಂತ ಸ್ತನದ ಕ್ಯಾನ್ಸರ್ ನಂಬರ್ 1 ಪೊಸಿಷನ್ ಅಲ್ಲಿ ಇದೆ. ಆದ್ರೆ ಹಳ್ಳಿಗಳಲ್ಲಿ ಇನ್ನೂ ಗರ್ಭಕಂಠದ ಕ್ಯಾನ್ಸರೇ ಇನ್ನೂ ತುಂಬಾ ಸಾಮಾನ್ಯವಾಗಿರೋದು. ಈಗ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು? ಗರ್ಭಕೋಶದ ಬಾಯಿ ಅಂತ ಇರುತ್ತೆ ಕೆಳಗಡೆ, ಗರ್ಭಕೋಶಕ್ಕೆ ಎಂಟ್ರಿ ಆಗುವಂತ ಜಾಗ, ಅದನ್ನ ಗರ್ಭಕೋಶದ ಬಾಯಿ ಅಥವಾ ಗರ್ಭಕಂಠ ಅಂತ ಕರಿತೀವಿ, ಅಥವಾ ಗರ್ಭಕೋಶದ ಕೊರಳು ಅಂತ, ಗರ್ಭಕೊರಳ ಕ್ಯಾನ್ಸರ್ ಅಂತ. ಅದರಲ್ಲಿ ಕ್ಯಾನ್ಸರ್ ಆದಾಗ ಅದನ್ನ ಗರ್ಭಕಂಠದ ಕ್ಯಾನ್ಸರ್ ಅಂತ ಕರಿತೀವಿ. ಈಗ ಈ ಕ್ಯಾನ್ಸರ್ ಉಂಟಾಗುವುದು ಯಾವ ಕಾರಣದಿಂದ? ಈ ಕ್ಯಾನ್ಸರ್ ಆಗೋದು ಒಂದು HPV ವೈರಸ್. ಈಗ ನೀವೆಲ್ಲ ಕೇಳಿರ್ತೀರಾ, ಯಾವ ವೈರಸ್ ನಿಮಗೆ ಗೊತ್ತು ಅಂದ್ರೆ ಎಲ್ಲರೂ ಫಸ್ಟ್ ಹೇಳೋದೇ ಕೊರೋನಾ ವೈರಸ್ ಅಂತ. ಈ ಕೊರೋನಾ ವೈರಸ್ ತರಾನೇ ಅಂದ್ರೆ ವೈರಸ್. ಈ ವೇಳೆ ಸಂಸ್ಥೆಯ ಕಾರ್ಯದರ್ಶಿ ಮತ್ತು ವಕೀಲರಾದ BV ಶ್ರೀನಿವಾಸ್, ಹಳೆಕೊಪ್ಪಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿ ಗೀತಾ, ಮುಖ್ಯ ಶಿಕ್ಷಕರು BD ಶಂಕರ್ ಗೌಡ, ಮುಖ್ಯ ಶಿಕ್ಷಕಿ ಸುಂದರಮ್ಮ ಹಾಗೂ ಪೋಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶನಿವಾರದಿಂದ ಪರೀಕ್ಷೆ ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳು ಸಡಗರದಿಂದ ಪರೀಕ್ಷೆಯನ್ನ ಎದುರಿಸಿದ್ರು. ಹಾಸನದ ಗಂಧದಕೋಟೆ ಆವರಣದಲ್ಲಿರುವ ಪ್ರಧಾನ ಕಾಲೇಜು, BGS, ಸುಜಲಾ ಕಾಲೇಜು ಸೇರಿದಂತೆ ಹಲವಾರು ಪರೀಕ್ಷಾ ಕೇಂದ್ರಗಳಲ್ಲಿ PUC ಪರೀಕ್ಷೆ ಬರೆಯೋಕೆ ವಿದ್ಯಾರ್ಥಿಗಳು ನೆರೆದಿದ್ದರು. ಮೊದಲ ದಿವಸದಂದು ಕನ್ನಡ ಪರೀಕ್ಷೆ ಬರೆದ್ರು. ದ್ವಿತೀಯ PU ಪರೀಕ್ಷೆ ಮಾರ್ಚ್ 1 ರಿಂದ 20ರವರೆಗೆ ನಡೆಯಲಿದೆ. ಬೆಳಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಪರೀಕ್ಷೆ ನಡೆಯಲಿದೆ. ಜಿಲ್ಲೆಯಲ್ಲಿ 15,440 ಹೊಸ ವಿದ್ಯಾರ್ಥಿಗಳು, 400 ಖಾಸಗಿ, 583 ಪುನರಾವರ್ತಿತರು ಸೇರಿ 16,423 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಜಿಲ್ಲೆಯಾದ್ಯಂತ 33 ಪರೀಕ್ಷಾ ಕೇಂದ್ರ ತೆರೆಯಲಾಗಿದೆ. ಹಾಸನ ನಗರದಲ್ಲಿ 12, ಆಲೂರು 1, ಅರಸೀಕೆರೆ 6, ಅರಕಲಗೂಡು 3, ಬೇಲೂರು 2, ಚನ್ನರಾಯಪಟ್ಟಣ 4, ಜಾವಗಲ್ 1, ಹೊಳೆನರಸೀಪುರ 3 ಹಾಗೂ ಸಕಲೇಶಪುರದಲ್ಲಿ 1 ಕೇಂದ್ರ ಸ್ಥಾಪಿಸಲಾಗಿದೆ. 7,199 ಬಾಲಕರು ಹಾಗೂ 9,224 ಬಾಲಕಿಯರು ಪರೀಕ್ಷೆ ಬರೆಯೋಕೆ ಅರ್ಹರಾಗಿದ್ದಾರೆ. ಪರೀಕ್ಷಾ ಕೇಂದ್ರದ ಒಳಗೆ ವಿದ್ಯಾರ್ಥಿಗಳು ಮೊಬೈಲ್, ರಿಸ್ಟ್ ವಾಚ್, ಬ್ಲೂಟೂತ್ ಸೇರಿ ವಿದ್ಯುನ್ಮಾನ ಉಪಕರಣಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ. ದ್ವಿತೀಯ PUC ಪರೀಕ್ಷೆಗೆ ವೆಬ್ಕಾಸ್ಟಿಂಗ್ ಮೂಲಕ ಪ್ರತಿ ಪರೀಕ್ಷಾ ಕೇಂದ್ರಗಳ ಚಲನವಲನ ವೀಕ್ಷಿಸೋಕೆ ವ್ಯವಸ್ಥೆ ಮಾಡಲಾಗಿತ್ತು. ಪರೀಕ್ಷಾ ಕೇಂದ್ರಕ್ಕೆ ವಿದ್ಯುತ್ ಸಂಪರ್ಕ ನಿರಂತರವಾಗಿರುವಂತೆ ನೋಡಿಕೊಳ್ಳೋಕೆ ಸೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಜಿಲ್ಲಾ ಉಸ್ತುವಾರಿ ಮಂತ್ರಿ KN ರಾಜಣ್ಣ. ವಕ್ಫ್ ಮಸೂದೆ ವಿರೋಧಿಸಿ ಹಾಸನದಲ್ಲಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ. ರಾಹುಲ್ ಗಾಂಧಿ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುವವರ ಜೊತೆ DK ಶಿವಕುಮಾರ್ ವೇದಿಕೆ ಹಂಚಿಕೊಂಡಿದ್ದು ಎಷ್ಟು ಸರಿ? ಜಿಲ್ಲಾ ಮಂತ್ರಿ ರಾಜಣ್ಣ ಪ್ರಶ್ನೆ.